ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪಂಡಿತಾರಾಧ್ಯ ನನಗೆ ಹೇಳ್ತಾನೆ ಇಲ್ಲ, ಅವನು ಮಲ್ಕೊಂಬಿಟ್ಟಿದ್ದಾನೆ. ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು. ಸೊ ಮಕ್ಕಳು, ಇವತ್ತಿನ ಪಾಠ ಸಂಖ್ಯೆಗಳು. ಸಂಖ್ಯೆಗಳು ಭಾಳ ಮುಖ್ಯ. ಯಾಕೆ ಸಂಖ್ಯೆಗಳು ಭಾಳ ಮುಖ್ಯ? ಎಣ್ಸೋಕ್ಕೆ, ದುಡ್ಡನ್ನು ಎಣ್ಸೋಕ್ಕೆ, ಲೆಕ್ಕ ಮಾಡೋದಕ್ಕೆ ಸಂಖ್ಯೆಗಳು ಬೇಕು ಅಂತ ಹೇಳ್ತೀರಿ. ಓಕೆ ಮಕ್ಕಳಿಗೆ, ಕನ್ನಡ ಕಲ್ತಿದ್ದೀರಾ ಎಲ್ಲರೂ? ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಒತ್ತಕ್ಷರ, ಕಾಗುಣಿತ, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಎಲ್ಲ ನೋಡಿದ್ದೀರಾ? ಕನ್ನಡದಲ್ಲಿ 1 to 3 ಬರೆಯೋಕ್ಕೂ ಬರುತ್ತೆ ನಿಮಗೆ, ಸಂಖ್ಯೆಗಳನ್ನು ಬರೆಯೋಕ್ಕೂ ಬರುತ್ತೆ. ವೆರಿ ಗುಡ್. ಇಂಗ್ಲೀಷು ಗೊತ್ತಿದೆಯಾ ನಿಮಗೆ? ABCD? ಓಕೆ. ಇಡೀ ಕನ್ನಡನ ನಾವು ಯಾವುದನ್ನು ಬಳಸಿ ಮಾಡ್ತಿರ್ತೀವಿ? ಈಗ ಅಕ್ಷರಗಳನ್ನು, ಗುಣಿತಾಕ್ಷರಗಳನ್ನು, ಒತ್ತಕ್ಷರಗಳನ್ನು ಅದನ್ನು ಬಳಸಿ ಮಾಡ್ತೀವಿ, ಹೌದಾ? ಇಡೀ ಇಂಗ್ಲೀಷಲ್ಲಿರೋ ಎಲ್ಲ ಪದಗಳನ್ನು, ಆ 26 ಅಕ್ಷರಗಳನ್ನು ಅದಲು ಬದಲು ಮಾಡೋದ್ರಲ್ಲೇ ಮಾಡ್ತೀವಿ. ಇನ್ನೊಂದ್ಸರಿ ಹೇಳ, ಈ ಇಂಗ್ಲೀಷ್ ಭಾಷೆಯಲ್ಲಿ ಇರುವ ಏನಪ್ಪ? ವೆರಿ ಗುಡ್. ಗಣಿತನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಅದಕ್ಕೆ ಸಂಖ್ಯೆಗಳು ಬೇಕೇ ಬೇಕು. ಸಂಖ್ಯೆಗಳಿದ್ದರೆ ಗಣಿತ ಪಾಠ, ಗಣಿತದ ಅಸ್ತಿತ್ವ ಇದೆ, ಹೌದಲ್ವಾ? ಸಂಖ್ಯೆಗಳ ಅಸ್ತಿತ್ವ ಅಲ್ಲ, ಗಣಿತದ ಅಸ್ತಿತ್ವ ಸಂಖ್ಯೆಗಳ ಮೇಲೆ ಆಧಾರವಾಗಿದೆ. ಈಗ ನಾನು ನಿಮ್ಮ ಹತ್ರ ಇಂಗ್ಲೀಷ್ ಅಕ್ಷರ 26 ಅಕ್ಷರನ್ನು ತಗೊಂಬಿಡ್ತೇನೆ. ಜಸ್ಟ್ ಇಮ್ಯಾಜಿನ್, ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರುವ 26 ಇಂಗ್ಲೀಷ್ ಅಕ್ಷರಗಳನ್ನು ನಾನು ನಿಮ್ಮಿಂದ ಕಸ್ಕೊಂಡ್ಬಿಡ್ತೀನಿ. ನೀವು ಯಾವುದಾದ್ರೂ ಒಂದು ಶಬ್ದ ಬರೀರಿ ನೋಡೋಣ ಇಂಗ್ಲೀಷಲ್ಲಿ, ಅದನ್ನಿಲ್ದಂಗೆ ಬಳಸ್ದಂಗೆ. ಅಥವಾ ಕನ್ನಡದ ಅಕ್ಷರಗಳನ್ನೆಲ್ಲ ತಗೊಂಡ್ಬಿಡ್ತೀನಿ. ನಿಮ್ಮ ಹೆಸರು ಬರೆಯೋಕ್ಕಾಗತ್ತಾ? ಕನ್ನಡದಲ್ಲಿ ಎಲ್ಲ ಅಕ್ಷರಗಳು ಇರೋ ಎಲ್ಲ ಅಕ್ಷರಗಳನ್ನು ತಾಂಡಿದ್ದೀನಿ ನಾನು, ಆಗಲ್ಲಲ್ವಾ? ಭಾಷೆಯ ಅಸ್ತಿತ್ವ ಅವುಗಳ ಅಕ್ಷರಗಳ ಮೇಲಿದೆ ಅಲ್ಲ. ಲಿಪಿ ಇಲ್ಲದ ಭಾಷೆಗಳು ಇದ್ದಾವೆ, ಅದು ಬೇರೆ ಮಾತಿದೆ, ಆಯಿತಾ? ಬರವಣಿಗೆಯಲ್ಲಿ ಬರಬೇಕು ಅಂದರೆ, ಲಿಖಿತ ರೂಪದಲ್ಲಿ ಬರೀಬೇಕಂದ್ರೆ ಅದಕ್ಕೇನಾದರೂ ಇದಿರಬೇಕು, ಅಕ್ಷರಗಳಿರಬೇಕು. ಅದೇ ರೀತಿ ಗಣಿತದ ನಾವು ಲೆಕ್ಕಗಳನ್ನು ಮಾಡಬೇಕು. ಗಣಿತದ ಅಸ್ತಿತ್ವ ಈ ಸಂಖ್ಯೆಗಳ ಮೇಲೆ ಆಧಾರವಾಗಿದೆ, ಆಯಿತಾ? ಈ ಸಂಖ್ಯೆಗಳ ಮೇಲೆ ಆಧಾರವಾಗಿದೆ. ಗಣಿತದಲ್ಲಿ ಸಂಖ್ಯೆಗಳು ಅಂತ ನೋಡಿದ್ವಿ. ನಿಮಗೆ ತರಕಾರಿಗಳು ಇದ್ದಾವೆ ಊಟ ಮಾಡೋಕ್ಕೆ, ನಮ್ಮ ಸುತ್ತಮುತ್ತಲೂ ಪ್ರಾಣಿಗಳು ಇದ್ದಾವೆ. ನಿಮಗೆ ತರಕಾರಿಗಳು ಇದ್ದಾವೆ ಊಟ ಮಾಡಲಿಕ್ಕೆ, ಸಂತೆಯಲ್ಲಿ ನೋಡಿದ್ದೀರಲ್ವಾ? ಮತ್ತು ಪ್ರಾಣಿಗಳನ್ನು ನೋಡಿದ್ದೀರ ಸುತ್ತಮುತ್ತ ಎಲ್ಲ ಕಡೆ. ಎಲ್ಲ ಪ್ರಾಣಿಗಳು ಒಂದೇ ಥರ ಇರ್ತವ? ಅಥವಾ ಎಲ್ಲ ತರಕಾರಿಗಳು ಒಂದೇ ಥರ ಇರ್ತವ? ಇರೋದಿಲ್ಲ. ಅದರಲ್ಲೂ ಬೇರೆ ಬೇರೆ ರೀತಿ ಪ್ರಾಣಿಗಳಿದ್ದಾವೆ. ಕೆಲವು ಚಿಕ್ಕವಿರ್ತವೆ, ಕೆಲವು ದೊಡ್ಡವಿರ್ತವೆ, ಕೆಲವು ಕೀಟಗಳಿದ್ದಾವೆ, ಕೆಲವು ನೀರೊಳಗಿರ್ತವೆ, ಕೆಲವು ಭೂಮಿ ಮೇಲೆ ಬದುಕ್ತವೆ, ಕೆಲವು ಮಣ್ಣೊಳಗೂ ಬದುಕ್ತವೆ, ಹೌದಲ್ವಾ? ಬೇರೆ ಬೇರೆ ರೀತಿ ವಿಂಗಡಣೆಗಳಿದ್ದಾವೆ. ತರಕಾರಿಗಳಲ್ಲೂ ಭಾಳ ರೀತಿ ವಿಂಗಡಣೆಗಳಿದ್ದಾವೆ. ಕೆಲವು ಗಿಡದಲ್ಲಿ ಬೆಳೀತವೆ, ಕೆಲವು ಬಳ್ಳಿಯಲ್ಲಿ ಬೆಳೀತವೆ, ಕೆಲವು ನೆಲದ ಮೇಲೆ ಬೆಳೀತವೆ, ಕೆಲವು ನೆಲದ ಒಳಗಡೆನೂ ಬೆಳೀತವೆ. ತರಕಾರಿ ಗೊತ್ತಾ? ನೆಲದೊಳಗಡೆ ಯಾವ ಬೆಳೀತವೆ? ಬೇರೆ ಬೇರೆ ರೀತಿ ತರಕಾರಿಗಳಿದ್ದಾವೆ, ಕರೆಕ್ಟ್? ಕ್ಯಾರೆಟು, ಬೀಟ್ರೋಟು, ಮೂಲಂಗಿ, ಗೆಣಸು, ಆಲೂಗಡ್ಡೆ, ಅವೆಲ್ಲವೂ ನೆಲದೊಳಗೆ ಬೆಳೆಯುವಂಥ ತರಕಾರಿ. ಇನ್ನು ಭಾಳಷ್ಟು ತರಕಾರಿ ಭೂಮಿ ಮೇಲೆ ಬೆಳೀತವೆ, ಭೂಮಿ ಮೇಲ್ಗಡೆ. ಟೊಮೊಟೊ ಹಣ್ಣು, ಮುಳುಗಾಯಿ, ಬೀನ್ಸು, ಮೆಣಸಿನ್ಕಾಯಿ ನಿಮ್ಮ ಹೊಲದಲ್ಲಿ ಬೆಳಿತೀರಿ. ವೆರಿ ಗುಡ್, ವೆರಿ ಗುಡ್. ಸೊ ತರಕಾರಿನೂ ಒಂದೇ ಥರ ಇಲ್ಲ, ಎಲ್ಲವೂ ಬೇರೆ ಬೇರೆ ರೀತಿ ತರಕಾರಿಗಳಿದ್ದಾವೆ. ಹಾಗಂದ್ಮೇಲೆ ಸಂಖ್ಯೆಗಳು ಒಂದೇ ಥರ ಇರೋಕ್ಕೆ ಸಾಧ್ಯನೇ? ಸಂಖ್ಯೆಗಳಲ್ಲೂ ಸಹ ಭಾಳ ನಾನಾ ರೀತಿ ವಿಧಗಳಿದ್ದಾವೆ, ಭಾಳ ಥರ ಸಂಖ್ಯೆಗಳಿದ್ದಾವೆ. ಯಾವ ಥರ ಸಂಖ್ಯೆಗಳು ಸರ್? ಭೂಮಿ ಮೇಲೂ ಇದ್ದಾವ ಸರ್, ಭೂಮಿ ಒಳಗೆ ಕೆಳಗೂ ಇದ್ದಾವೆ ಸರ್. ಆ ಥರ ಅಲ್ಲಮ್ಮ, ಆ ಥರ ಅಲ್ಲ. ಸಂಖ್ಯೆಗಳಿಗೆ ಹಂಗಾರೆ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಅಪರಿಮಿತ ಸಂಖ್ಯೆಗಳಿದ್ದಾವೆ, ಎಣಿಸಲಾಗದಷ್ಟು ಇದ್ದಾವೆ ಅಂತ ಅರ್ಥ. 1 2 3 4 5 6 7 8 9 10 ಕೋಟಿ, 10 ಕೋಟಿ, 20 ಕೋಟಿ, 30 ಕೋಟಿ, 40 ಕೋಟಿ, 1000 ಕೋಟಿ, ಲಕ್ಷ ಕೋಟಿ, ಕೋಟಿ, ಅಪರಿಮಿತ ಸಂಖ್ಯೆಗಳು. ಈ ಚುಕ್ಕಿ ಯಾಕೆ ಇಡ್ತೀವಿ ಅಂದರೆ, ಅಲ್ಲಿನೂ ಮುಂದಿದೆ ಸಂಖ್ಯೆಗಳು, ಎಲ್ಲಿವರೆಗೂ ಇದೆ, ಅಪರಿಮಿತ, ಎಣಿಸೋಕ್ಕಾಗದಷ್ಟು ಸಮಯದ ಅಂತ್ಯದವರೆಗೂ ನೀವು ಎಣಿಸ್ಕೊಂತ ಕೂರ್ಬೋದು ಅದನ್ನು. ಅಷ್ಟು ಸಂಖ್ಯೆಗಳಿದ್ದಾವೆ, ಕೊನೆ ಇಲ್ಲ ಅದಕ್ಕೆ, ಅಷ್ಟು ಸಂಖ್ಯೆಗಳಿದ್ದಾವೆ. ಹನುಮಂತು ಎಷ್ಟು ಬೇಕಾದ್ರೆ ಅಷ್ಟು ಸೊನ್ನೆ ಹಾಕಂತ ಹೋಗ್ಬೋದು.
ನಮಗೆ ಅಷ್ಟೊಂದು ಸಂಖ್ಯೆ ಬೇಡ ಒಂದು ಈಗ ಸದ್ಯಕ್ಕೆ. ಎರಡನೇದು, ಸಂಖ್ಯೆಗಳಲ್ಲಿ ಯಾವ್ಯಾವ ರೀತಿ ವಿಧದ ಸಂಖ್ಯೆಗಳಿದಾವೆ ಅದನ್ನು ನೋಡೋಣ. ಸಂಖ್ಯೆಯಲ್ಲಿ ಈ ಮೊದಲು ನಾವು ಒಂದಂಕೆ ಸಂಖ್ಯೆ, ಎರಡಂಕೆ ಸಂಖ್ಯೆ, ಮೂರಂಕೆ ಸಂಖ್ಯೆ, ದೊಡ್ಡ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು ಅದನ್ನು ಮಾಡೋಣ. ತದನಂತರ ಸಂಖ್ಯೆಯಲ್ಲೂ ಇರುವ ವಿಧಗಳ ಯಾವ್ಯಾವ ವಿಧದ ಸಂಖ್ಯೆಗಳಿದಾವಂತ ಅದನ್ನು ನಿಧಾನಕ್ಕೆ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಒಂದಂಕೆ ಸಂಖ್ಯೆಗಳು ಅಂತ ಹೇಳ್ತಾರೆ. ಒಂದಂಕೆ ಸಂಖ್ಯೆಗಳು ಗೊತ್ತಿದ್ದಾವೆ ನಿಮಗೆ? ಯಾವ್ಯಾವು? 1, 2, 3, 4, 9. ಇದು 9ರವರೆಗೂ ಅಷ್ಟೇ ಬರುತ್ತಲ್ವಾ? ಯಾಕೆ ಹಲೇಶಿ, ಯಾಕೆ 9ರವರೆಗೂ ಅಷ್ಟೇ ಬರುತ್ತೆ? 2 ಅಂಕೆ ಆಗುತ್ತೆ ಇಲ್ಲಿ. ಅದಾ ಏನಾಗುತ್ತಿದ್ದು? 2 ಅಂಕೆ ಆಗುತ್ತೆ, ಹೌದಲ್ವಾ? 2 ಅಂಕಿಯ ಸಂಖ್ಯೆ ಆಗ್ಬಿಡುತ್ತದು. ನಮಗೆ 1 ಅಂಕೆ ಸಂಖ್ಯೆ ಅಷ್ಟೇ ಬೇಕಿರೋದು. 1 ಅಂಕೆ ಸಂಖ್ಯೆ ಏನು ಬರ್ತದ? 1ರಿಂದ 9ರವರೆಗೂ ಬರುತ್ತೆ. ಇಲ್ಲಿ ನೀವು ಹೇಳ್ರಿ ಒಂದು ಮಾತು ನನಗೆ, 1 ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಇದರಲ್ಲಿ? 1. 1 ಅಂಕೆ ಅತಿ ದೊಡ್ಡ ಸಂಖ್ಯೆ ಯಾವುದು? 9. ಒಟ್ಟು ಸಂಖ್ಯೆಗಳು ಎಷ್ಟದಾವೆ ಇವು? 9 ಇದಾವೆ. ಒಪ್ತೀರಾ ಎಲ್ಲರೂ? ಓಕೆ, ಎಲ್ಲಿ ನೋಡ್ರಿ, 2 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಈಗ 2 ಅಂಕೆ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 11 ಅಲ್ವಾ? ಓಹೋ, 10ರಿಂದ ಶುರು ಆಗುತ್ತಲ್ವಾ? 10ರಿಂದ ಶುರು ಆಗುತ್ತೆ. 10, 11, 12, 13, 14 ಹೀಗೆ ಎಲ್ಲಿವರೆಗೂ ಹೋಗುತ್ತದೆ? 99, 100, 101. ಇದು 3 ಅಂಕಿ ಸಂಖ್ಯೆ ಆಗುತ್ತೆ. ವೆರಿ ಗುಡ್. 3 ಅಂಕಿ ಸಂಖ್ಯೆ ಆಗಿಬಿಡುತ್ತೆ, ಅದು ಬರೋದಿಲ್ಲ. ಸೊ 99ರವರೆಗೂ ಹೋಗ್ತೀವಿ ಮಕ್ಕಳೇ ನಾವು. ಇದರಲ್ಲಿ ನೀವು ಹೇಳ್ರಿ, ಅತಿ ಚಿಕ್ಕ ಸಂಖ್ಯೆ ಯಾವುದು? 10. ಅತಿ ದೊಡ್ಡ ಸಂಖ್ಯೆ? ಒಟ್ಟು ಸಂಖ್ಯೆಗಳು ಎಷ್ಟು? 90. 90 ಸಂಖ್ಯೆಗಳಾಗ್ತಾವೆ. ಈಗ ನಿಮ್ಮ ಹತ್ರ ಒಟ್ಟು ಎಷ್ಟು ಸಂಖ್ಯೆ ಇರ್ತಾವೆ? 100 ತನಕ ಅದಾವ ಅಂತ ಅನ್ಕೊಳ್ರಿ. ಮೊದಲು 9 ಸಂಖ್ಯೆಗಳು ಏನವು? 1 ಅಂಕೆ ಸಂಖ್ಯೆಗಳು. 100 ಇದರಲ್ಲಿ ಸೇರಿಸಿದೀವಾ? 100 ಇಲ್ಲ. ಒಟ್ಟು ಎಷ್ಟು ಸಂಖ್ಯೆ ತೆಗ್ದಂಗಾಯ್ತು? 10 ಸಂಖ್ಯೆ ತೆಗ್ದಂಗಾಯ್ತು. 3 ಅಂಕೆ ಸಂಖ್ಯೆ 100, 1 ಅಂಕೆ ಸಂಖ್ಯೆ 9. 100 ಪ್ಲಸ್ ಇದೊಂದು 9 ಅದಾವ, 9 ಅಂಕೆಗಳು. ಇದೊಂದು ಅಂಕೆ 9 ಅಂಕೆ. ಎಷ್ಟು ಅಂಕೆ ಆದವು? 10 ಅಂಕೆ ಆದವು. ಇವಂತೂ ಬರಲ್ವಾ? 1, 2, 3, 4, 5, 6, 7, 8, 9 ಇವು ಬರೋಂಗಿಲ್ಲ. ಇವು ಎಷ್ಟು ಅಂಕೆ ಅದಾವೆ? ಎಲ್ಲವೂ 9 ಅಂಕೆ ಅದಾವೆ. 3 ಅಂಕೆದು ಯಾವುದಿದೆ? 100 ಇದೆ, ಅದು 1 ಅಂಕೆ. ಎಲ್ಲ ಅಂಕೆ ಸೇರಿ ಎಷ್ಟಾದವು? 10 ಅಂಕೆ ಆದವು. ಈಗ 1ರಿಂದ 100ರವರೆಗೆ 100 ನಂಬರ್ ಇದಾವೆ, ಹೌದು ತಾನೆ? ಆ 100 ನಂಬರಲ್ಲಿ 10 ಅಂಕೆ ಅಂತೂ ಬರ್ತಾ ಇಲ್ಲ 2 ಅಂಕೆಗಳಲ್ಲಿ. ಈ 10 ಅಂಕೆ ಬರ್ತಾ ಇಲ್ಲ 2 ಅಂಕೆಗಳಲ್ಲಿ. ಉಳಿಯೋದೆಷ್ಟು? 90 ಅಂಕೆಗಳು. ಉಳಿಯೋದೆಷ್ಟು? 90 ಅಂಕೆಗಳು. ರೈಟ್, ಉಳಿಯುವುದು 90 ಅಂಕೆಗಳು. ಸರಿ ಆಯ್ತಾ? ಮುಂದಿನ ನೋಡ್ತೀರಾ? ನೋಡ್ರಿ, ಇಲ್ಲಿ 3 ಅಂಕೆಯ ಸಂಖ್ಯೆಗಳಿದಾವೆ ಮಕ್ಕಳೇ. 3 ಅಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ ಹಾಗಾದರೆ? ಎಲ್ಲಿಂದ ಶುರು ಆಗುತ್ತೆ? 101ರಿಂದ ಶುರು ಆಗುತ್ತೆ. 100 101 100ರಿಂದನೇ ಶುರು ಆಗುತ್ತದು. 100, 101, 102 ಹೀಗೆ ಎಲ್ಲಿವರೆಗೂ ಹೋಗುತ್ತದೆ? 999ರವರೆಗೂ ಹೋಗುತ್ತೆ, ಹೌದಲ್ವಾ? 999ರವರೆಗೂ ಹೋಗುತ್ತೆ. 999ರವರೆಗೂ ಹೋಯ್ತು. ಅದ್ರ ನೆಕ್ಸ್ಟ್ ಇನ್ನೊಂದು ಸೇರಿಬಿಟ್ರೆ ಏನಾಗುತ್ತೆ? 1000. ಅದು 4 ಅಂಕೆ ಸಂಖ್ಯೆ ಆಗುತ್ತೆ. ಈಗ ನೀವು ಹೇಳ್ರಿ, ಅತಿ ಚಿಕ್ಕ ಸಂಖ್ಯೆ ಯಾವುದಿದೆ? ಅತಿ ಚಿಕ್ಕ ಸಂಖ್ಯೆ 100. ಅತಿ ದೊಡ್ಡ ಸಂಖ್ಯೆ 999. ಎಷ್ಟು ಅಂಕೆ ಅದಾವೆ? 900 ಅಂಕೆಗಳಿದ್ದಾವೆ. ಸರ್ ಹೆಂಗೆ ಎಣಿಸಿದ್ರಿ ಸರ್ ನೀವು?
900 ಅಂಕೆ ಅದಾವ ಅಂತ ಹೆಂಗೆ ಎಣಿಸ್ತೀರಿ? 999 ಅಂಕೆ ಇಲ್ವಾ ಅಂತ ಭೈರವಿಗೆ ಚಿಂತೆ ಆಗುತ್ತೆ ಈಗ. ಅಲ್ಲಮ್ಮ ಭೈರವಿ 999 ಅಂಕ ಅದಾವೆ ಸರಿ, ಅಲ್ಲಿ 100 ತನಕ ಬಂದಿತ್ತಲ್ಲ, ಇವನ್ನ 99 ಎಣಿಸಿದೀವ ನಾವು. ಈ 100ರ ಹಿಂದ್ಗಡೆ ಯಾರದಾರ? 99 ನಂಬರ್ ಅದಾವ ತಾನೆ, 3 ಅಂಕಿಗಳಲ್ಲಿ ಎಣಿಸಿದೀವ ನಾವು. ಅದನ್ನು ಕಳಿಬೇಕು ತಾನೆ ನಾನು, ಅದನ್ನು ಕಳಿಬೇಕು ತಾನೆ. ಯಾವುದರಿಂದ? 999ರಿಂದ. ಅವಾಗ ಎಷ್ಟು ಬರುತ್ತೆ? 900 ಬರುತ್ತಲ್ಲ ನಮ್ಮ, ಆ ಥರ ಆಯಿತಾ? ಯಾರ್ಯಾರಿಗೆ ಆ ಡೌಟ್ ಇದೆ ನೋಡಿರಿ ಮಕ್ಕಳೇ, ಇದು ಈ ರೀತಿ ಬರ್ತದೆ. ಸೊ ಸರ್ ನೀವು 999 ತನಕ ಬರ್ತಿದ್ದೀರಿ, 999 ಬರಿಬೇಕಲ್ವಾ ಒಟ್ಟು ಸಂಖ್ಯೆಗಳು? ಇಲ್ಲ ಮಕ್ಕಳೇ, 3 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತಿದ್ದಾವೆ? 100ರಿಂದ. ಮತ್ತು ಹಾಗಾದರೆ 1 2 3 4 5 6 7 8 9 10 11 12 99 ತನಕ ನಂಬರ್ ಇದ್ವಲ್ಲ ಇಲ್ಲಿ, ಆ ನಂಬರ್ಗಳನ್ನ ಎಣಿಸಿದಿರಾ ಇಲ್ಲಿ? ಎಣಿಸಿಲ್ಲಲ್ವಾ? ಮತ್ತು ಅದೇ ಹೇಗೆ ಬರುತ್ತೆ? ಅದನ್ನು ಕಳಿಬೇಕಾಗುತ್ತೆ. ಆ 99 ತೆಗೆದ್ರೆ 999ರಲ್ಲಿ 99 ತೆಗೆದ್ರೆ ಏನು ಬರುತ್ತೆ? 900 ಬರುತ್ತೆ. ಆ ಕಾರಣಕ್ಕೆ ಬರುತ್ತೆ 900 ಅಂತ. ಅದೇ ರೀತಿ 4 ಅಂಕೆ ಸಂಖ್ಯೆಗಳಾದರೆ ಏನು ಹೇಳ್ತೀರಾ ಮಕ್ಕಳೇ? 4 ಅಂಕೆ ಸಂಖ್ಯೆಗಳು ನೋಡಿರಿ, 4 ಅಂಕೆ ಸಂಖ್ಯೆಗಳು ಎಲ್ಲಿಂದ ಶುರು ಆಗ್ತವೆ? 1000. ಓಹ್ ವೆರಿ ಗುಡ್. 1000ದಿಂದ ಶುರುವಾಗುತ್ತೆ. 1000, 1001, 1002. ಇದು ಎಲ್ಲಿವರೆಗೂ ಹೋಗುತ್ತೆ? 9999 ತನಕ. ಇನ್ನೊಂದು ಜಾಸ್ತಿ ಆದರೆ ಏನಾಗುತ್ತೆ? 10,000 ಆಗ್ಬಿಡುತ್ತೆ. ಹೌದಾ? ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಮಕ್ಕಳೇ? ಅತಿ ಚಿಕ್ಕ ಸಂಖ್ಯೆ 1000. ಅತಿ ದೊಡ್ಡ ಸಂಖ್ಯೆ 9,999. 9,999 ಸೌಜನ್ಯ. ಹಾಗಾದರೆ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ? ಟ್ರಿಕ್ ಅರ್ಥ ಆಯ್ತಾ? ಗೊತ್ತಾಯ್ತಾ ಟ್ರಿಕ್? ನಾನು ಹೇಳ್ಕೊಡ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಕಲ್ತಿದ್ದೀರಿ, ಭಾಳ ಒಳ್ಳೆಯದು. ಗುಡ್. ಇದೇ ರೀತಿ 5 ಅಂಕೆ ಸಂಖ್ಯೆಗಳಾದರೆ ಏನಾಗುತ್ತೆ ಮಕ್ಕಳೇ? 5 ಅಂಕೆ ಸಂಖ್ಯೆಗಳು ಕಮಾನ್. 10,000, 10,001, 10,000. ಓಕೆ 10,000 ವಯಸ್ಸಾಗೈತೆ ರೀ. 10,001, 10,002, 10,000 ಹಂಗೆ ಮುಂದೆ ಎಲ್ಲಿವರೆಗೂ ಹೋಗುತ್ತದು? 99,999. ಹೂ ದೊಡ್ಡ ನಂಬರ್ ರೀ. ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 10,000. ದೊಡ್ಡ ಸಂಖ್ಯೆ 99,999. 90,000. ಒಟ್ಟು ಸಂಖ್ಯೆಗಳು ಎಷ್ಟಿದಾವು? 90,000. ಒಪ್ತೀರಾ? 6 ಅಂಕೆ ಸಂಖ್ಯೆಗಳು ಎಷ್ಟಿದಾವೆ? 6 ಅಂಕೆ ಸಂಖ್ಯೆಗಳು 1 ರೂಪಾಯಿಗೆ 5 0 ಹಾಕ್ಬಿಡ್ತೀನಪ್ಪ ಫಸ್ಟ್. ಎಷ್ಟಾಯ್ತಪ್ಪ ಇದು? 1,00,000. 1,00,001, 1,00,002. ಎಲ್ಲಿವರೆಗೂ ಹೋಗುತ್ತಿದ್ದು? 99,999. ಅಲ್ಲ 99,000 ಅಲ್ಲ 9,99,999. ಅಯ್ಯೋ ಬಿಂದುನು ಹಾಕ್ಬಾರ್ದು ಕಣ್ರಿ, ಬಿಂದು ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿವರೆಗೂ ಹೋಗುತ್ತಾ ಅದು? ರೈಟ್. ನೀವು ಹೇಳ್ರಿ, ಅತಿ ಚಿಕ್ಕ ಸಂಖ್ಯೆ ಯಾವುದಿದೆ? 1,00,000. ಅತಿ ದೊಡ್ಡ ಸಂಖ್ಯೆ? ಎಷ್ಟು? ಒಟ್ಟು ಎಷ್ಟು ಸಂಖ್ಯೆ ಇರ್ತವೆ? 80 ಲಕ್ಷ. 9 ಲಕ್ಷ. 9 ಲಕ್ಷ. ರೈಟ್, ಫ್ಯಾಂಟಾಸ್ಟಿಕ್. ಅರ್ಥ ಆಗ್ತಿದೆಯಾ? ಈಗ 7 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಏನು ಮಾಡಬೇಕು? 10 ಲಕ್ಷ. ವೆರಿ ಗುಡ್. 10 ಲಕ್ಷ. 10 ಲಕ್ಷ. ನೆಕ್ಸ್ಟು 10,00,001. ಹೀಗೆ ಎಲ್ಲಿವರೆಗೂ ಹೋಗುತ್ತಿದ್ದು? 99,99,999. ಕರೆಕ್ಟಾ? ಅತಿ ಚಿಕ್ಕ ಸಂಖ್ಯೆ ಯಾರು ಬರ್ತಾರೆ? 10 ಲಕ್ಷ. ಏನು ಜಾಸ್ತಿ ಇಲ್ಲ, 10 ಲಕ್ಷ ಅಷ್ಟೇ. ಅತಿ ದೊಡ್ಡ ಸಂಖ್ಯೆ ಯಾರು ಬರ್ತಾರೆ? 99,99,999. ಒಟ್ಟು ಸಂಖ್ಯೆಗಳು 90 ಲಕ್ಷ. ವೆರಿ ಗುಡ್, ವೆರಿ ಗುಡ್. ಸ್ವಲ್ಪ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತ. ಎಷ್ಟು ಅಂಕಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಈ 0ಗಳು 9ಗಳು ಇವು ಜಾಸ್ತಿ ಆಗ್ತಾ ಇದ್ದಾವೆ. ನೋಡ್ತಿದ್ದೀರಾ? ಮತ್ತು ಅದೇ ರೀತಿ ನೀವು ಮುಂದೆ ಹೋಗೋಣ ತಡೀರಿ. ಈಗ ನಾವು ಇದುವರೆಗೂ ಏನೇನು ಕಲ್ತ್ವಲ್ಲ ಮಕ್ಕಳೇ, ಸ್ವಲ್ಪ ಹಾಗೆ ಗಮನ ಕೊಟ್ಟು ನೋಡ್ರಿ. ಒಂದಂಕೆ ಸಂಖ್ಯೆಯಲ್ಲಿ ನಾನು ಇಲ್ಲಿ ಬರೆದು ಬಿಡ್ತೀನಿ ತಡ್ರಿ.
ದೊಡ್ಡ ಸಂಖ್ಯೆ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಒಟ್ಟು ಅಂಕಿಗಳು ಅಲ್ಲ, ಒಟ್ಟು ಸಂಖ್ಯೆಗಳು, ಒಟ್ಟು ಸಂಖ್ಯೆಗಳು, ಸರಿನಾ? ಒಟ್ಟು ಸಂಖ್ಯೆಗಳು. ಒಂದಂಕಿಯ ಸಂಖ್ಯೆ ಮಾಡಬೇಕು ಅಂದರೆ ಮೊದಲು ಚಿಕ್ಕದ್ರಿಂದ ಶುರು ಮಾಡ್ಬೇಕು ರೀ. ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ, ಡನ್. ಸೊ ಒಂದಂಕಿಯ ಸಂಖ್ಯೆ, ಚಿಕ್ಕ ಸಂಖ್ಯೆ ಯಾವುದು? 1. ದೊಡ್ಡ ಸಂಖ್ಯೆ 9. ಹೌದಾ? ಎಷ್ಟು ಅಂಕಿ ಇದ್ದಾವೆ? 9 ಇದ್ದಾವೆ. ಒಪ್ತೀರಾ? ಹೌದಲ್ವಾ? 2 ಅಂಕಿಯ ಸಂಖ್ಯೆ ಆದರೆ 10. ದೊಡ್ಡ ಸಂಖ್ಯೆ 99. ಒಟ್ಟು ಅಂಕೆ 90. ನೋಡ್ತಿದ್ದೀರಾ ಏನಾಗ್ತಿದೆ ಅಂತ? 3 ಅಂಕಿಯ ಸಂಖ್ಯೆ ಆದರೆ ಏನಾಗುತ್ತೆ? 100. ಚಿಕ್ಕ ಸಂಖ್ಯೆ 100, ದೊಡ್ಡ ಸಂಖ್ಯೆ 999, ಒಟ್ಟು ಸಂಖ್ಯೆ 900. ಓಹೋಹೋ. 4 ಅಂಕಿಯ ಸಂಖ್ಯೆ ಆದರೆ ಏನಾಗುತ್ತೆ ಮಕ್ಕಳೇ? 1000. ಹೌದಾ? ದೊಡ್ಡ ಅಂಕಿಯ ಸಂಖ್ಯೆ 9999, ಒಟ್ಟು ಎಷ್ಟಾಗ್ತವೆ? 9000. 5 ಅಂಕಿಯ ಸಂಖ್ಯೆ ಆದರೆ ಏನಾಗುತ್ತೆ? 10,000. 99,999, 90,000. ನೋಡ್ತಾ ಇದ್ದೀರಾ ಯಾವ ರೀತಿ ಬದಲಾವಣೆ ಆಗ್ತಿದೆ ಅಂತ? ಹಾಂ, ನಿಮಗೆ ಎಷ್ಟು ಅಂಕಿ ಇದ್ದಾರೋ ಕೇಳಿದ್ರು ನಿಮಗೆ ಬರೆಯೋಕ್ಕೆ ಬರುತ್ತಾ ಇನ್ಮೇಲಿಂದ? ಬರುತ್ತಾ? ನಿಮಗೆ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ ತಕ್ಷಣ ಚಿಕ್ಕದಂದರೆ ಯಾವ ನಂಬರ್ಗೆ ನೆನಪಾಗುತ್ತೆ ನಿಮಗೆ? 0. 4 ಸರಿ 0 ಬರೆದ್ಬಿಟ್ಟು 5ನೇ ಸಂಖ್ಯೆಗೆ ಏನು ಮಾಡಬೇಕು? 1 ಹಾಕ್ಬಿಡ್ಬೇಕು ಅಷ್ಟೇ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 3 ಸರಿ 0, 1 ಸರಿ 1 ಅಷ್ಟೇ. ಅದೇ ದೊಡ್ಡ ಸಂಖ್ಯೆ ಕೇಳಿಬಿಟ್ರೆ ದೊಡ್ಡ ಸಂಖ್ಯೆ ಯಾವ್ದು ನೆನಪಿರುತ್ತೆ ನಿಮಗೆ? 9. ಎಷ್ಟು ಅಂಕಿಯದು ಕೇಳಿರ್ತಾರೋ ಅಷ್ಟು ಸರಿ 9 ಬರಿಬೇಕು. ಎಷ್ಟು ಅಂಕಿಯ ಸಂಖ್ಯೆ ಕೇಳಿರ್ತಾರೋ ಅಷ್ಟು ಸರಿ 9 ಬರಿಬೇಕು ಅಷ್ಟೇ. ಈಗ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 4 ಸರಿ 9, 5 ಅಂಕಿ ಅತಿ ದೊಡ್ಡ ಸಂಖ್ಯೆ 5 ಸರಿ 9, 1 ಅಂಕಿ ಅತಿ ದೊಡ್ಡ ಸಂಖ್ಯೆ 1 ಸರಿ 9 ಅಂದರೆ 9, 2 ಅಂಕಿ ಅತಿ ದೊಡ್ಡ ಸಂಖ್ಯೆ 2 ಸರಿ 9, 3 ಅಂಕಿ ಅತಿ ದೊಡ್ಡ ಸಂಖ್ಯೆ 3 ಸರಿ 9. ಅರ್ಥ ಆಯ್ತಾ? ಅದೇ 5 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 5 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 4 ಸರಿ 0, 1 ಸರಿ 9 ಅಷ್ಟೇ, ಮುಗೀತು. 4 ಸರಿ 0, 5ನೇದು 9, 5ನೇ ಸಂಖ್ಯೆ 9 ಇರ್ತಾರೆ. 3 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? ಇದಲ್ಲ, 2 ಸರಿ 0, 1 9 ಅಷ್ಟೇ. ಅರ್ಥ ಆಯ್ತಾ? ಇಲ್ಲ 9ರ ಮುಂದೆ 2 0, 3 ಅಂಕಿ ಅಥವಾ 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9ರ ಮುಂದೆ 3 0, 4 ಅಂಕಿ ಅಥವಾ 5 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9ರ ಮುಂದೆ 4 0, 5 ಅಂಕಿ ಅಥವಾ 6 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? ಹಾಗಾದರೆ 9ರ ಮುಂದೆ 5 0. ಅರ್ಥ ಆಗ್ತಿದೆಯಾ? ಅಷ್ಟು ಬರೆದುಬಿಟ್ರೆ ನಿಮಗೆ ಅಷ್ಟು ಅಂಕಿಯ ಸಂಖ್ಯೆಗಳು ಸಿಗ್ತವೆ. ಸಿಂಪಲ್. ಇದ್ರಲ್ಲಿ ಭಾಳ ಟೈಮ್ ಖರ್ಚು ಮಾಡೋಂಥ ವಿಷಯ ಅಲ್ವೇ ಅಲ್ಲ ಇದು. ಮುಂದಿನ ಭಾಗಕ್ಕೆ ಹೋಗೋಣ. ಮುಂದೆ ನಾವು ಇದನ್ನು ಬಳಸ್ಕೊಂಡು ಮಕ್ಕಳೇ ಸಂಖ್ಯೆ ರಚನೆ ಮಾಡ್ತೀವಿ. ಈ ವಿಷಯಗಳನ್ನು ಬಳಸ್ಕೊಂಡು ಸಂಖ್ಯೆ ರಚನೆ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ಅತಿ ಚಿಕ್ಕ ಸಂಖ್ಯೆ ಕಂಡುಹಿಡಿಯೋದು, ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡೋದು ಮಾಡ್ತೀವಿ ನಾವು. ಆಯಿತಾ? ಇಲ್ಲಿ ನೀವೇ ಹೇಳ್ರಿ, 1, 6, 5, 7 ಮತ್ತು 8 ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸ್ಬೇಕಂತೆ ನಾವು. ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸ್ಬೇಕಂತೇನಮ್ಮ? ನಾನು ಹೇಳೋದು ಕೇಳಿ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ನಮಗೆ. ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ? 1, 6, 5, 7 ಮತ್ತು 8 ಈ ಅಂಕೆಗಳನ್ನೇ ಬಳಸ್ಕೊಂಡು ಪುನರಾವರ್ತನೆ ಮಾಡದೆ ಅತಿ ಚಿಕ್ಕ ಸಂಖ್ಯೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಕ್ಕಳೇ, ನನ್ನ ಮಾತು ಕೇಳಿ. ಸಿಂಪಲ್ ಇದೆ. ನಾನು ಹೇಳೋದನ್ನು ನೆನ್ಪಿಟ್ಕೊಂಬಿಡಿ. ನಿಮ್ಮ ಯಾವ ಲೆಕ್ಕಗಳು ತಪ್ಪಾಗೋದಿಲ್ಲ. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ನೆನ್ಪಿಡ್ರಿ. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕು, ಆರೋಹಣ ಕ್ರಮದಲ್ಲಿ ಬರಿಬೇಕು. ಅದು ಬೇಡ. ನಾನು ಹೇಳೋದು ನೆನ್ಪಿಟ್ಕೊಳ್ರಿ. ಚಿಕ್ಕ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಆಕಳಿಸದೆ ಮಲಗದೆ ಕ್ಲಾಸಲ್ಲಿ ಕೂರಬೇಕು. ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಅಂದ್ರೆ ಅರ್ಥ ಚಿಕ್ಕದು ಯಾವುದಿದೆ? 1. ಅದ್ರ ನೆಕ್ಸ್ಟ್ ಯಾರಿದ್ದಾರೆ? 5. ಅದ್ರ ನೆಕ್ಸ್ಟ್ ಯಾರಿದ್ದಾರೆ? 6. ಅದ್ರ ನೆಕ್ಸ್ಟ್ ಯಾರಿದ್ದಾರೆ? 7. ಅದ್ರ ನೆಕ್ಸ್ಟು 8. ಇದೇ ನೋಡ್ರಿ ಚಿಕ್ಕ ಸಂಖ್ಯೆ. ನನಗೆ ಯಾರಾದರೂ ನೀವು ಚಾಲೆಂಜ್ ಮಾಡ್ತೀರಾ ಅಂದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆದು ಮಾಡಿ ತೋರಿಸ್ರಿ. ಸಾಧ್ಯನೇ ಇಲ್ಲ. ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡೋಕ್ಕೆ ಬರೋದಿಲ್ಲ.
ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗ್ಬೇಕು ಮಕ್ಕಳು, ಏರಿಕೆ ಕ್ರಮದಲ್ಲಿ ಹೋಗ್ಬೇಕು. ಚಿಕ್ಕದು ಅದಕ್ಕಿಂತ ದೊಡ್ಡದು ಕೊನೆಗೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಈ ಥರ 1, 5, 6, 7, 8 ಈ ಥರ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ನಾವು. ಏನು ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಮುಂದೊಂದು ಪ್ರಶ್ನೆ ಕೊಟ್ಟರೆ ಮಾಡ್ತೀರಾ ನೀವೇ? ಬರುತ್ತಾ? ರೆಡಿ ಇದೆಯಾ? ನೋಡ್ರಿ, ಇದಕ್ಕೆ ಹೇಳ್ತೀರಾ ನೀವು. ನೋಡ್ರಿ, ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅಂದ್ರೆ ಏನು? ರಿಪೀಟ್ ಮಾಡಿದೆ ನಾನು ಈಗ ಇದನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆ ರಚಿಸಿ ಅಂತ ಹೇಳಿದ್ದೀನಿ ನಾನು. ರಿಪೀಟ್ ಮಾಡೋದಾಗಿದ್ದರೆ ಯಾವ ಚಿಕ್ಕ ಸಂಖ್ಯೆ ಇದೆಯೋ ಅದೇ ಚಿಕ್ಕ ಸಂಖ್ಯೆ ಮತ್ತೆ ಬರೆದ್ರೆ ಅದೇ ಸಣ್ಣದಾಗ್ಬಿಡ್ತಿತ್ತಲ್ವಾ? ಬಟ್ ನಾನು ರಿಪೀಟ್ ಮಾಡೋ ಹಾಗಿಲ್ಲ ಮಕ್ಕಳೇ. ಪುನರಾವರ್ತಿಸದೆ ಒಂದೇ ಸರಿ ಮಾತ್ರ ಬಳಸಬೇಕು ಸಿಂಚನ, ಒಂದೇ ಸರಿ ಮಾತ್ರ ಬಳಸಿ ಮಾಡಬೇಕು. ಅತಿ ಚಿಕ್ಕ ಸಂಖ್ಯೆ ಮಾಡ್ತೀರಾ? ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಮಕ್ಕಳೇ ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಯಾವುದಿದೆ? 3, 4, 6, 8, 5. 5, 6, 8 ಕರೆಕ್ಟ್ ಇದೆಯಾ? ಇನ್ನೊಂದು ಮಾಡ್ತೀರಾ? ಇಲ್ಲಿ ಅಂಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆ ರಚಿಸಿ. ಅತಿ ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಮಾಡ್ತಿದ್ದೀರಾ ಸೌಜನ್ಯ? ಎಷ್ಟು ಬಂತಮ್ಮ? ವೆರಿ ಗುಡ್. 26,789 ಕರೆಕ್ಟ್ ಇದೆ? ಒಂದು ಅದಲು ಬದಲಾಗಿದೆ. ಹಾಂ, ಓಕೆ. ಇಲ್ಲಿ ನೋಡಿ, ಇದರಲ್ಲಿ ಮಾಡ್ಬೇಕು ನಾವು. ಚಿಕ್ಕ ಸಂಖ್ಯೆ ಮಾಡಬೇಕು ಪುನರಾವರ್ತಿಸದೆ ಒಂದು ಸಾರಿ ಮಾತ್ರ ಬಳಸ್ಬೇಕಂತೆ. ಯಾವುದಿದೆ? ಚಿಕ್ಕದು ಯಾವುದಿದೆ? 3, 5, 6, 7, 9 ಮುಗೀತ್ರಾ? ವೆರಿ ಗುಡ್. ಈಸಿ ಇದೆ ಅಲ್ವಾ? ನೋಡಿ, ಇಲ್ಲಿ ಏನಾಗಿದೆ? ಇದನ್ನು ಬಳಸಿಕೊಂಡು ಚಿಕ್ಕ ಸಂಖ್ಯೆನೇ ಮಾಡಬೇಕು ನಾವು. ಇಲ್ಲೂ ಸಹ ಚಿಕ್ಕದು ಯಾವುದಿದೆ? ಚಿಕ್ಕದ್ರಿಂದ ದೊಡ್ಡದು 5, 6, 7, 8, 9 ಮುಗೀತಾ? 56,789 789. ಯಾರಿಗಾದ್ರೂ ಕನ್ಫ್ಯೂಷನ್ ಇದೆಯಾ ಮಕ್ಕಳೇ? ಕೈ ಎತ್ತಿರಿ. ಯಾರಿಗಾದ್ರೂ ಗೊತ್ತಾಗ್ತಿಲ್ವಾ? ಸರ್ ಇದು ಅರ್ಥ ಆಗ್ತಿಲ್ಲ ನನಗೆ. ಇದ್ರ ಮೇಲೆ ಮತ್ತೆ ಲೆಕ್ಕಗಳು ಬರ್ತವೆ ನವೋದಯದಲ್ಲೂ ಸಹ, ಆಯಿತಾ? ಓಕೆ, ಇದನ್ನು ನೋಡ್ತೀರಾ? 5, 6, 4, 7, 9 ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆ ರಚಿಸಿ. 45,679. ಇದಕ್ಕಿಂತ ಚಿಕ್ಕ ಸಂಖ್ಯೆ ರಚನೆ ಮಾಡೋಕ್ಕಾಗೋದಿಲ್ಲ ಸ್ನೇಹ, ರೈಟ್? ಸುಷ್ಮಿತಾ ಏನಾಗುತ್ತೆ ಇಲ್ಲಿ ನಾವು ಅತಿ ಚಿಕ್ಕ ಸಂಖ್ಯೆ ರಚಿಸಬೇಕು. ಏನು ಮಾಡ್ಬೋದು ನಾವು? ಹಾಂ, ಚಿಕ್ಕ ಸಂಖ್ಯೆ 0, 1, 6, 7, 8 ಕರೆಕ್ಟಾ? 6, 7, 8 ಮಕ್ಕಳೇ. 0 ನಾನು ನಿನ್ನೆ ತಾನೇ ಮಾತಾಡಿದ್ದೆ. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ, ಈ ಬದಿಯಲ್ಲಿ ನಾವು ಎಷ್ಟೇ ಸೊನ್ನೆಗಳನ್ನು ಇಡ್ತಾ ಹೋದರೆ ಅದಕ್ಕೆ ಮೌಲ್ಯವಿಲ್ಲ, ಬೆಲೆ ಇಲ್ಲ. ಅದಕ್ಕೆ ನಾವು ಅದನ್ನು ಆ ಸಂಖ್ಯೆಗಳನ್ನು ಬಳಸಿಕೊಂಡು ಒಂದು ಸಂಖ್ಯೆ ರಚನೆ ಮಾಡಲೇಬೇಕಂದ್ರೆ ನಾವು 0 ಏನು ಮಾಡೋಣ? ಅದರಲ್ಲೂ ಅತಿ ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಅದರ ಪಕ್ಕಕ್ಕೆ ಸೇರಿಸ್ಬೇಕು. ಆ ಪಕ್ಕಕ್ಕೆ ಸೇರಿಸಿ ಈ ಒಂದನ್ನು ಇಲ್ಲಿ ತರಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಏನಾಗ್ತದೆ? ಇದು ಒಂದು ಇಲ್ಲಿ ಬಂತು, 0 ಅಲ್ಲೋಯ್ತು. ಇಲ್ಲ ಹಂಗೆ ತಂದುಬಿಡ್ಲ ನಾನು? 0 ತಾಂಬರೋಣ ಇಲ್ಲಿಗೆ, 1 ಈ ಕಡೆ ತರೋಣ, 0 ತಗೊಂಡೋಗಿ ವಾಪಸ್ ಅಲ್ಲಿ ಇಟ್ಬಿಡೋಣ. ಅರ್ಥ ಆಗ್ತಿದೆಯಾ? ನೋಡ್ತಿದ್ದೀರಾ ಮಕ್ಕಳೇ? ರೈಟ್. ಸೊ ಈ ಥರ 0 ಬಂದಂಥ ಸಮಯದಲ್ಲಿ ಈ ಒಂದು ಸಣ್ಣ ಬದಲಾವಣೆ ನೀವು ಮಾಡಬೇಕು. ನೆನಪಿರುತ್ತಾ? ಇನ್ನೊಂದ್ಸರಿ ತೋರಿಸ್ಲಾ? ಈ ಥರ ಇರುತ್ತೆ ಸಂಖ್ಯೆ. 0ನ ನಾನು ಈ ಕಡೆ ಕಳಿಸ್ಬೇಕು, 1ನ್ನು ಈ ಕಡೆ ತರಬೇಕು. ಮಿಕ್ಕಿದ ನಂಬರ್ ಏನಾಗುತ್ತೆ ಸರ್? ಅದು ಅದ್ಲಿ ಬದಲಿ ಆಗ್ತವ? ಅದು ಅದ್ಲಿ ಬದಲಿ ಆಗಲ್ಲ. ಅದು ಹೇಗಿರುತ್ತೋ ಮಕ್ಕಳೇ, ಅದು ಹಾಗೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಅದ್ಲಿ ಬದಲು ಆಗೋದಿಲ್ಲ, ಆಯಿತಾ? ನೋಡಿ, ಇಲ್ಲೊಂದು ಸಂಖ್ಯೆ ಇದೆ 0 ಸಹಿತ. 0 ಜೊತೆಗಿದೆ ಮಾಡ್ತೀರಾ? 6, 9, 5, 7 ಮತ್ತು 0 ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ಚಿಕ್ಕ ಸಂಖ್ಯೆ ರಚಿಸಿ. ಏನಮ್ಮ? ಓ, ಫ್ಯಾಂಟಾಸ್ಟಿಕ್. ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಅನ್ನೋದಾದರೆ, ಅಂದರೆ ಇದೇ ಥರ ಹೋಗ್ತೀನಿ ನಾನು, ಹೌದಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬಿಟ್ಟೆ. ಆದರೆ 0 ಮೊದಲು ಬರ್ಬೋದು ಈ ಮಕ್ಕಳೇ? ಬರೋ ಹಾಗಿಲ್ಲ.
ಸೊ ಇದನ್ನು ಅದರ ಬದಲು ಮಾಡೋಣ. 5067 ಅಥವಾ 50,679 ಬಂತ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ವೆರಿ ಗುಡ್, ವೆರಿ ಗುಡ್, ತೊಂದರೆ ಇಲ್ಲ. ಇದೇನಾಗ್ತದೆ ಮಕ್ಕಳೇ? 0,0,3,7,9 0 ಈ ಕಡೆ, 0 ಈ ಕಡೆ, 0,0,3,7,9 ಹೌದಲ್ವಾ? ಏನಾದರೂ ಬದಲಾವಣೆ ಆಗ್ತಾಯಿದೆಯಾ? ಹಾಂ, ಮೂಗಲ್ಲಿ ಬೆರಳಿಡೋದು ಬಿಟ್ಟು ನಾವೇನಾದರೂ ಬದಲಾವಣೆ ಮಾಡಿದ್ದೀವ ಇಲ್ಲಿ? ಇಲ್ಲ, ಹೌದು ತಾನೇ? ಮೂಗಲ್ಲಿ ಯಾರು ಬೆರಳಿಡ್ತಿದ್ದೀರಿ ಇಡಬೇಡಿ ಮಕ್ಕಳೇ, ಭಾಳಷ್ಟು ರೋಗಗಳು ಬರ್ತಾವೆ, ನಿಮಗೆ ಗೊತ್ತಿಲ್ಲ ಅದರಿಂದ. ಓಕೆ. ಇಲ್ಲಿ ಏನಾದರೂ ಬದಲಾವಣೆ ಆಯಿತಾ? ಮತ್ತು ಏನು ಮಾಡ್ಬೇಕು ನಾವು ಇದನ್ನು? ಈ 3ನ್ನೇ ಇಲ್ಲಿ ತರಬೇಕು. ಈ 2 0ಗಳನ್ನು ನಾವು ಆ ಕಡೆಗೆ ಜರುಗಿಸಬೇಕು. ಸೊ ಅವಾಗ ಏನಾಗುತ್ತೆ? ಈ 3 ಮೊದಲು ಬಂತು, ಈ 2 0 ಎಲ್ಲಿ ಹೋಗ್ತವೆ? ಅದ್ರ ಹಿಂದೆ ಹೋಗ್ತಾವೆ, ಅದರ ಹಿಂದೆ ಹಿಂಗೆ ಹೋಗ್ತಾವೆ. ಉಳಿದಿದ್ದೇನಿದೆಯೋ ಹಾಗೆ ಬರಿಬೇಕು, ಉಳಿದ ಸಂಖ್ಯೆಗಳನ್ನು ಹಾಗೆ ಬರಿಬೇಕು. ಅರ್ಥ ಆಗ್ತಿದೆಯಾ? ಅಯ್ಯೋ ಹೌದು ಮಾರ್ಯಾರೆ, ಅದೃಷ್ಟವಂತರು. ಒಂದೊಂದ್ಸರಿ ಆಗುತ್ತೆ ಆ ಥರನೂ, ಪೃಥ್ವಿ ಒಮ್ಮೊಮ್ಮೆ ಆ ಥರನೂ ಆಗುತ್ತೆ. ಸೊ ಇಲ್ಲಿ ಕ್ವಶನಲ್ಲೇ ಉತ್ತರ ಇದೆಯೇನಪ್ಪ? ಇಲ್ಲ, ಇಲ್ಲಿ ಮಾಡಿ. ಅತಿ ಚಿಕ್ಕ ಸಂಖ್ಯೆ ಮಾಡ್ತೀರಾ ಹನುಮಂತು? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ತೀವಿ. ಆದರೆ 0 ಬರೋ ಹಾಗಿಲ್ಲ. ತಪ್ಪನ್ಬೇಡಪ್ಪ, ಒಂದು ಸ್ಟೆಪ್ ಇದು. ಆಯಿತಾ? ಇವು ಎಷ್ಟಿಗೆ ತಪ್ಪು ಅಂದ್ಬಿಡ್ತೀರಲ್ರಪ್ಪ. ಒಳ್ಳೆಯದು. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಯಾರು ಮಾಡಿದ್ರು ತಪ್ಪು, ನಾನು ಮಾಡಿದ್ರು ತಪ್ಪು, ನೀನು ಮಾಡಿದ್ರು ತಪ್ಪೇ. ಆದರೆ ನಾವು ತಿದ್ಕೊಂಬೇಕು ಅದನ್ನು. ಗುಡ್. ಮುಂದಿನ ಪ್ರಶ್ನೆ. ಚಿಕ್ಕ ಸಂಖ್ಯೆ ಆಯಿತು. ಇದುವರೆಗೂ ಚಿಕ್ಕ ಸಂಖ್ಯೆಯಲ್ಲಿ ಏನು ಮಾಡ್ತಿದ್ವಿ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ತಾಯಿದ್ವಿ, ಕರೆಕ್ಟಾ? ಈಗ ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ನಾವೇನು ಮಾಡ್ತೀವಿ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಚಿಕ್ಕ ಸಂಖ್ಯೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರ್ತೀವಿ. ಸುಲಭ ಇದೆ, ನೆನಪಿರುತ್ತಿದೋ? ನೆನಪಿರುತ್ತೆ ನೋಡ್ರಿ ಮಕ್ಕಳೇ. ಪರೀಕ್ಷೆಯಲ್ಲಿ ಬರೆಯೋಕ್ಕೆ ಕೂರ್ತಿರಲ್ಲ. ಚಿಕ್ಕ ಸಂಖ್ಯೆ ದೊಡ್ಡದ್ರಿಂದ ಚಿಕ್ಕದು, ದೊಡ್ಡ ಸಂಖ್ಯೆ ಚಿಕ್ಕದ್ರಿಂದ ದೊಡ್ಡದು ಅಲ್ವಾ? ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಆರೋಹಣ ಕ್ರಮವೇ, ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಅವರೋಹಣ ಕ್ರಮವೇ? ಕನ್ಫ್ಯೂಷನ್ ಆಗ್ಬಿಡ್ತೀರಿ. ಅದೆಲ್ಲ ಆರೋಹಣ, ಅವರೋಹಣ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಅದು ಯಾವುದು ಬೇಡ. ನಾನು ಹೇಳಿದಿಷ್ಟು ನೆನ್ಪಿಟ್ಕೊಳ್ರಿ. ಇಷ್ಟ ಏನು? ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು. ನೆನಪಿರುತ್ತಾ? ಚಿಕ್ಕ ಸಂಖ್ಯೆ ಚಿಕ್ಕದ್ರಿಂದ ದೊಡ್ಡದು. ಯಾವುದು ಸಂಖ್ಯೆ ಮಾಡಬೇಕು ಅದರಿಂದನೇ ಹೋಗ್ಬೇಕು ಬೇರೆ ಕಡೆಗೆ. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡ ಸಂಖ್ಯೆ ಮಾಡಬೇಕು ಅಂದರೆ ದೊಡ್ಡದ್ರಿಂದ ಚಿಕ್ಕದು. ಈಸಿ ಇದೆ ನೆನ್ಪಿಟ್ಕೊಳಕ್ಕೆ. ಹಲೋ ಎವ್ರಿಬಡಿ, ತಪ್ಪಾಗಬಾರ್ದು. ಈ ಲೆಕ್ಕಗಳಲ್ಲಿ ತಪ್ಪಾಗಬಾರ್ದು. ನೋಡ್ರಿ, ಇದಕ್ಕೇನು ಮಾಡ್ಬೇಕು ನಾವು? 1, 6, 5, 7 ಮತ್ತು 8 ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ದೊಡ್ಡ ಸಂಖ್ಯೆ ರಚಿಸಿ. ಅತಿ ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದು. ಕರೆಕ್ಟಾ? ಬಂತ್ರ? ನೆನಪಿರಲಿ ಮಕ್ಕಳೇ, ದೊಡ್ಡದ್ರಿಂದ ಚಿಕ್ಕದು, ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆಗೆ ಈ ರೀತಿ ಹೋಗ್ತೇವೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಎಲ್ಲರಿಗೂ ಗೊತ್ತಾಗ್ತಿದೆಯಲ್ಲ? ಹರೀಶ್ ಗೊತ್ತಾಗ್ತಿದೆಯಲ್ಲ? ಈಸಿ ಅಲ್ವಪ್ಪ? ಓಕೆ. ಇದೇನಾಗ್ತದೆ ಮಕ್ಕಳೇ? 5, 8, 6, 4 ಮತ್ತು 3 ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸಿದೆ ಅತಿ ದೊಡ್ಡ ಸಂಖ್ಯೆ ರಚಿಸಿ. 8, 6, 5, 4, 3 ಕರೆಕ್ಟ್ ಇದೆಯಾ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ, ಚಿಕ್ಕ ಅಂಕೆ ಕಡೆಗೆ. ಸಂಖ್ಯೆ ಅಲ್ಲ, ಅಂಕೆ. ಒಂದೊಂದು ಬಿಡಿ ಇದ್ದರೆ ಅಂಕೆ ಅಂತೀವಿ, ಅದಕ್ಕೆ ಜೊತೆಯಾಗಿ ಜೋಡಿ ಇದ್ದರೆ ಸಂಖ್ಯೆ ಅಂತೀವಿ. ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ದೊಡ್ಡ ಸಂಖ್ಯೆ ಮಾಡೋಣ. 9, 7, 98,762. ಈಸಿ ಬರ್ತಾ ಇದೆಯಲ್ವ ಎಲ್ಲರಿಗೂ? ಮಕ್ಕಳು ಯಾರಿಗಾದ್ರೂ ತೊಂದರೆ ಇದೆಯಾ ಸರ್? ಸ್ವಲ್ಪ ಅರ್ಥ ಆಗಿಲ್ಲ, ಇನ್ನೊಂದು ಸರಿ ಹೇಳ್ಕೊಡಿ ಸರ್. ಎನಿಬಡಿ ಇದ್ರೆ ಹೇಳ್ಬಿಡಿ ಮಕ್ಕಳೇ. ತೊಂದರೆ ಇಲ್ಲ. ಓಕೆ, ಗುಡ್. ಮಾಡ್ತೀರಾ?
90 ಈಸಿ, ವೆರಿ ಗುಡ್. ಮುಂದಿನ ಪ್ರಶ್ನೆ. ಒಂಬತ್ತು 8 7 6 5 ಉಲ್ಟಾ ಹೋಗ್ರಿ. 9 8 7 6 5 ಅಷ್ಟೇ. ಎನಿವೇಸ್, ಪೃಥ್ವಿ ಅರ್ಥ ಆಗಿದೆಯಲ್ಲಪ್ಪ? ಗುಡ್. ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ದೊಡ್ಡ ಸಂಖ್ಯೆ ಈಸಿ, ಸುಲಭ ಇದೆಯಲ್ಲೇನ್ರಿ? ಇದರಲ್ಲಿ ಜಾಸ್ತಿ ಸಮಯ ವ್ಯರ್ಥ ಮಾಡೋಂಥದ್ದು ಇಲ್ವೇ ಇಲ್ಲ. ಸುಭಾಷ್ ಬರುತ್ತಲ್ಲನಪ್ಪ, ಮಾಡ್ಲಿಕ್ಕೆ ಬರುತ್ತಲ್ಲ? ಅರ್ಥ ಆಯ್ತಲ್ಲ? ನಿಜ? ಗುಡ್. ಸಾಗರ್ ಪಾಟೀಲ್, ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ಅತಿ ದೊಡ್ಡ ಸಂಖ್ಯೆ ರಚಿಸ್ಬೇಕಂತೆ. ದೊಡ್ಡದು ಯಾವುದಿದೆ? 8. ಅದರ ನೆಕ್ಸ್ಟು 7 6 1 0. ಇದರಲ್ಲಿ 0 ಚಿಂತೆ ಇಲ್ಲ. ದೊಡ್ಡ ಸಂಖ್ಯೆ ಮಾಡ್ಬೇಕಾದ್ರೆ 0 ಕೊನೆಗೆ ಬರುತ್ತೆ, ಅದ್ರದ್ದು ಯಾವ ಚಿಂತೆನೂ ಇಲ್ಲ. ಅದನ್ನ ಅದಲು ಬದಲು ಮಾಡೋಂಗಿಲ್ಲ. ಸರ್, ನೀವು ಹೋದ ಲೆಕ್ಕದಲ್ಲಿ ನಮಗೆ ಅದಲು ಬದಲು ಮಾಡೋದು ಹೇಳ್ಕೊಟ್ಟಿದ್ದೀರಿ, ಈ ಲೆಕ್ಕದಲ್ಲೂ ನಾನೇನು ಮಾಡ್ತೀನಿ? ಅದಲು ಬದಲು ಮಾಡ್ತೀನಿ ಸರ್. 87,601 ಸರ್. ನೀವೇ ಹೇಳ್ರಿ, ಇದು ದೊಡ್ಡದಿದೆಯಾ ಇದು ದೊಡ್ಡದಿದೆಯಾ? 610 ದೊಡ್ಡದ 601 ದೊಡ್ಡದ? ಈ ಥರ ಮತ್ತೆ ಬದಲಾವಣೆ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಅತಿಯಾದ ಕ್ರಿಯೇಟಿವಿಟಿ, ಅತಿಯಾದ ಕ್ಯೂರಿಯಾಸಿಟಿ, ಈ ಥರ ತಪ್ಪುಗಳನ್ನು ಮಾಡಿಸ್ಬಿಡ್ತದೆ ನಮಗೆ. ಇಲ್ಲಿಗೆ ನಿಯಮಿತರಾಗಿರ್ರಿ. ಮುಂದಿನ ಪ್ರಶ್ನೆ. ಇಲ್ಲಿ ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ ನಾವು ಅತಿ ದೊಡ್ಡ ಸಂಖ್ಯೆಯನ್ನು ರಚಿಸ್ಬೇಕಂತೆ. 97,650. ದೊಡ್ಡದರಿಂದ ಚಿಕ್ಕದಕ್ಕೆ ಬರೆದ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಅತಿ ದೊಡ್ಡ ಸಂಖ್ಯೆ ಆಗ್ಬಿಡುತ್ತದು. ಆಯಿತಾ? ದೊಡ್ಡದರಿಂದ ಚಿಕ್ಕದಕ್ಕೆ ಬರೀಬೇಕು. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದರಿಂದ ಚಿಕ್ಕದು ಮಾಡಬೇಕು. ಮರಿಬಾರ್ದು, ಕೊನೆ ತನಕ ಮರಿಬಾರ್ದು ಮಕ್ಕಳೇ. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು. ಮನದಟ್ಟು ಮಾಡ್ಕೊಂಬಿಡ್ಬೇಕು ನಾವು. ಪದೇ ಇದನ್ನು ಮತ್ತೆ ಓದಲಿಕ್ಕೂ ಬರಬಾರ್ದು ನಾವು. ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಬೇಕು. ಇಲ್ಲಿ ಈ ಅಂಕೆಗಳನ್ನು ಬಳಸ್ಕೊಂಡು ಮಾಡ್ಬೇಕಂತೆ. 9 7 3 ಕರೆಕ್ಟಾ? ದೊಡ್ಡದರಿಂದ ಚಿಕ್ಕದು. ಮತ್ತು ಈ 3 ಇಲ್ಲಿ ಕಳಿಸ್ಬೇಕಾ? ಈ 2 ಈ ಕಡೆ 2 ಸೊನ್ನೆಗಳನ್ನ ಈ ಕಡೆ ಜರುಗಿಸ್ಬೇಕಾ ಒಂದು ಹೆಜ್ಜೆನ? ಆ ಥರ ಎಲ್ಲ ಸಾಹಸ ಬೇಡ. ಅದು ಯಾವಾಗ ಮಾಡ್ತೀವಿ? ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರೆ ಮಾಡ್ತೀವಿ, ದೊಡ್ಡ ಸಂಖ್ಯೆಗಲ್ಲ. ಆಯ್ತಾ? ಸರಿಯಪ್ಪ. ಚಂದ್ರು, ಮುಂದೋಗೋಣ. ಚಂದ್ರು, ಚಾಲೋ. ಇಲ್ಲಿ ಈ ಅಂಕೆಗಳನ್ನು ಬಳಸಿಕೊಂಡು ದೊಡ್ಡ ಸಂಖ್ಯೆ. ಕಮಾನ್. 6 5 4 65,430. ಟನ್. ಅರ್ಥ ಆಗ್ತಿದೆಯಮ್ಮ? ರೈಟ್. ಶ್ರೇಯ ಬಂದಿಲ್ಲಲ್ಲ? ಈಗ ಸಂಖ್ಯೆಗಳಿಗೆ ಬರೋಣ. ಸಂಖ್ಯೆಗಳಲ್ಲೂ ವಿಧಗಳಿದ್ದಾವೆ ಅಂತ ಮಾಡಿದ್ವಿ ನಾವು. ಪಾಠದ ಎಷ್ಟು ಚಂದ ಆಕಳಿಸ್ತೀಯಪ್ಪ. ಬಾ ಮೊಸಳೆನೂ ನಿನ್ನನ್ನು ನೋಡಿ ನಾಚ್ಕೊಬೇಕು. ಮೊಸಳೆನೂ ನಿನಗಿಂತ ಕಡಿಮೆ ಬಾಯಿ ತೆಗಿತದಪ್ಪ. ಇದು ಫಸ್ಟ್ ವಿಭೂತಿ ಆ ಥರ ನೋಡಿದ್ದು. ನಿಂದು ಏನಾಗಿದೆ ಗೊತ್ತಾ? ವಿಭೂತಿ ಹಚ್ಚಿದೆ. ಒರೆಸ್ಬೇಡಪ್ಪ, ಏನಾಗಲ್ಲ ತಗ, ಅದರಲ್ಲಿ ಏನು ತಪ್ಪಿಲ್ಲ. ವಿಭೂತಿ ಹಚ್ಚಿಬಿಟ್ಟಿದೆ, ಟೋಪಿ ಹಾಕಿದೆ, ಟೋಪಿದೆಲ್ಲ ಮಾರ್ಕ್ ಬಿದ್ದುಬಿಟ್ಟದ. ಅದು ಅಂತ ಡಿಸೈನ್ ಥರ ಕಾಣ್ತಿತ್ತದು. ಹೆಂಗೆ ಕಾಣ್ತಿತ್ತಪ್ಪ ಅಂದ್ರೆ ಹಣೆ ಮೇಲೆ ಯಾವುದೋ ಟೈರ್ ಹೋಗ್ಬಿಟ್ಟದ ನಂಗೆ ಆಗ್ತಿತ್ತದು. ಗಾಡಿ ಟೈರ್. ಏನು ಬೇಕಪ್ಪ? ಸೊ ಏನೋ ಹೇಳ್ತಿದ್ದೆ ನಾನು. ಇಲ್ಲ, ಅದಕ್ಕೂ ಮುಂಚೆ ಸೊ ಮೊದಲು ನಾವು ಏನಂತ ಮಾತಾಡಿದ್ವಿ? ಈ ತರಕಾರಿಗಳಲ್ಲಿ ನಾನಾ ರೀತಿ ತರಕಾರಿಗಳಿದ್ದಾವೆ, ಪ್ರಾಣಿಗಳಲ್ಲೂ ನಾನಾ ರೀತಿ ಪ್ರಾಣಿಗಳಿದ್ದಾವೆ. ಹೌದಾ? ನೀವು ಯಾವುದೇ ವಿಷಯ ತಗೊಳ್ರಿ, ಅದರಲ್ಲಿ ಎಷ್ಟೋ ರೀತಿ ವಿಧಗಳಿರ್ತವೆ. ಅದೇ ರೀತಿ ಸಂಖ್ಯೆಗಳಲ್ಲೂ ಸಹ ನಾನಾ ರೀತಿ ವಿಧಗಳಿದ್ದಾವೆ. ಮೊದಲ ಪರಿಚಯ ನಮಗಾಗೋದು ಅದರಲ್ಲಿ ಸಮ ಸಂಖ್ಯೆಗಳು. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಆಲ್ರೆಡಿ ಕ್ಲಾಸಲ್ಲಿ ನೋಡಿದ್ವಿ. 2ರ ಬಾಧ್ಯತೆಯನ್ನು ಯಾವ ಸಂಖ್ಯೆಗಳು ಹೊಂದಿರ್ತವೆ, ಯಾವ ಸಂಖ್ಯೆಗಳು ಸಮ ಸಂಖ್ಯೆ ಆಗಿರ್ತವೆ, ಯಾವ ಸಂಖ್ಯೆಗಳು ಸರಿ ಸಂಖ್ಯೆ ಆಗಿರ್ತವೆ, ಆ ಸಂಖ್ಯೆಗಳು 2ರ ಬಾಧ್ಯತೆಯನ್ನು ಹೊಂದಿರ್ತವೆ ಅಂತ ಒಂದು ಸಣ್ಣ ಪಕ್ಷಿ ನೋಟ ನಾವು ಒಂದು ಸಣ್ಣದಾಗಿ ನೋಡಿದ್ವಿ. ಸೌಂಡ್ ಮಾಡಬೇಡಪ್ಪ ಪಂಡಿತರಾಧ್ಯ, ಸೌಂಡ್ ಮಾಡಬಾರ್ದು. ಸಮ ಸಂಖ್ಯೆಗಳಂದರೆ ಯಾವ್ಯಾವು?
ಭಾಳ ಸುಲಭ. 2, 4, 6, 8, ಇದು ಮುಂದೆ ಹೋಗ್ತಾ ಇರುತ್ತೆ. ಇದಕ್ಕೆ ಕೊನೆ ಇಲ್ಲ, ಅಪರಿಮಿತ ತನಕನೂ ಅದಾವೆ ಇವು ಸಹ. ಎಲ್ಲ ಸಂಖ್ಯೆಗಳಲ್ಲೂ ಒಂದು ಮಾತ್ರ ವಿಷಯ ಪುನರಾವರ್ತನೆ ಆಗ್ತಿರುತ್ತೆ. ಬಿಡಿ ಸ್ಥಾನದಲ್ಲಿ 2 ಬರೋದು, ಬಿಡಿ ಸ್ಥಾನದಲ್ಲಿ 4 ಬರೋದು, ಬಿಡಿ ಸ್ಥಾನದಲ್ಲಿ 6 ಬರೋದು, ಬಿಡಿ ಸ್ಥಾನದಲ್ಲಿ 8 ಬರೋದು ಮತ್ತು ಬಿಡಿ ಸ್ಥಾನದಲ್ಲಿ 0 ಬರೋದು. ಬಿಡಿ ಸ್ಥಾನ ನೆನಪಿದೆ ಅಲ್ವಾ ಮಕ್ಕಳೇ? ಸ್ಥಾನ ಬೆಲೆ ಮುಖ ಬೆಲೆ ಪಾಠ, ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ದಶಮಾನ ಪದ್ಧತಿ, ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ನೆನಪಿದಾವಲ್ವಾ? ಸೊ ಬಿಡಿ, 10, 100, 1000, 10,000 ಇದು ಹೋಗುತ್ತೆ ಮುಂದೆ, ಇದು ಕೊನೆ ಇಲ್ಲ, ಅದಕ್ಕೂ ಕೊನೆ ಇಲ್ಲ. ಬಟ್ ನಮಗೆ ಬಿಡಿ ಸ್ಥಾನದಲ್ಲಿ ಒಂದು ವೇಳೆ 0, 2, 4, 6, 8 ಈ ಸಂಖ್ಯೆಗಳು ಬಂದ್ವಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ ಈ ಅಂಕೆಗಳು ಬಂದ್ವಪ್ಪ ಅಂದರೆ ಆ ಸಂಖ್ಯೆ ಏನಾಗುತ್ತೆ? ಸಮಸಂಖ್ಯೆ ಅಂತಲೂ ಕರೀತಾರೆ, ಸರಿ ಸಂಖ್ಯೆ ಅಂತಲೂ ಕರೀತಾರೆ. ಸಮಸಂಖ್ಯೆ ಅಂತಲೂ ಕರೀತಾರೆ, ಸರಿ ಸಂಖ್ಯೆ ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಇದೆ ಇದಕ್ಕೆ, ಏನು? ಸರಿ ಸಂಖ್ಯೆ ಅಡ್ಡ ಹೆಸರು. ಸರಿ ಸಂಖ್ಯೆ ಏನಂತ ಹೆಸರು? ಸರಿ ಸಂಖ್ಯೆ. ಅಡ್ಡ ಹೆಸರು ಅಲ್ಲಪ್ಪ, ಸರಿ ಸಂಖ್ಯೆ. ಸೊ ಇಲ್ಲಿ ನಾನೊಂದು ನೋಡ್ರಿ, ಈ ಸಂಖ್ಯೆಗಳು ಅಲ್ಲದ ಸಂಖ್ಯೆಗಳಿದಾವಲ್ಲ, ಈ ಸಂಖ್ಯೆಗಳು ಅಲ್ಲದ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 2 ಮತ್ತು 4 ಮಧ್ಯೆ ಯಾರು ಬರ್ತಾರೆ? 3. 2 ಮತ್ತು 6 ನಡುವೆ 5. 6 ಮತ್ತು 8 ನಡುವೆ, ಸಾರಿ ತಪ್ಪು ಹೇಳಿದೆ, 4 ಮತ್ತು 6 ನಡುವೆ 5 ಬರುತ್ತೆ. 6 ಮತ್ತು 8 ನಡುವೆ 7 ಬರುತ್ತೆ. 8 ಮತ್ತು 10 ನಡುವೆ 9. 10, 12 ನಡುವೆ 11. 11 ಮತ್ತು 14 ನಡುವೆ 13. 14 ಮತ್ತು 16 ನಡುವೆ 15, 17. ಹೌದಾ? ಈ ಬಿಟ್ಟು ಹೋಗಿರ್ತದಲ್ಲ ಸಂಖ್ಯೆಗಳು, ಯಾವ್ಯಾವ ಸಂಖ್ಯೆಗಳು ಸರಿ ಸಂಖ್ಯೆ ಅಲ್ಲಲ್ಲ ಅವೆಲ್ಲವೂ ಎಂಥ ಸಂಖ್ಯೆಗಳು? ಅವಕ್ಕೆ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಓಹೋ, 1 ಬರುತ್ತೆ, ಹೌದಲ್ಲ? 1 ಬಿಟ್ಬಿಟ್ಟಿದ್ದೀವಿ. ಕರೆಕ್ಟ್. ಹಾಗಾದರೆ 0ನೂ ಬಿಟ್ಬಿಟ್ವಲ್ಲ. 0 ಎಂಥ ಸಂಖ್ಯೆ? 0 ಸಂಖ್ಯೆನ ಬೆಸ ಸಂಖ್ಯೆನ ಸರಿ ಸಂಖ್ಯೆನ? 0 ಸರಿ ಸಂಖ್ಯೆ ಮಕ್ಕಳೇ, ನೆನಪಿರಲಿ ಆಯಿತಾ? ಇದೊಂದು ಸರಿ ಪ್ರಶ್ನೆ ಬಂದಿತ್ತು. 0ಯು ಸರಿ ಸಂಖ್ಯೆಯೇ, ಬೆಸ ಸಂಖ್ಯೆಯೇ, ಅವಿಭಾಜ್ಯ ಸಂಖ್ಯೆಯೇ, ಭಾಜ್ಯ ಸಂಖ್ಯೆ, ಈ ಥರ ಎಲ್ಲ ಬರ್ತದೆ. ಈ 0 ಎನ್ನುವುದು ಸರಿ ಸಂಖ್ಯೆ, 0 ಎನ್ನುವುದು ಸಹ ಸರಿ ಸಂಖ್ಯೆ. ಎಷ್ಟು ಚೆಂದ ಹಾಕ್ಲಿಸ್ತೀರ್ರಿ. ನನಗೂ ಈಗ ಹಾಕ್ಲಿಸ್ಬೇಕು ಅನ್ನಿಸ್ತದೆ. ನಿಮಗೆ ಗೊತ್ತಾ ಇದು ಅದು ಇವನ್ ಯಾರು ನಮ್ಮನ್ನು ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಅವರಿಗೂ ಹೋಗುತ್ತಿದ್ದು ಸೈಕಲಾಜಿಕಲ್, ಮಾನಸಿಕವಾಗಿ ನೋಡಿರ್ಬೇಕಾರೆ. ಈಗ ಸ್ಕ್ರೀನಲ್ಲಿರೋರು ಹಾಕಿಸ್ತಾರೆ ನೋಡ್ರಿ. ಯಾರು ಹಾಕಿಸ್ತಿದಾರೋ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರೂ ನಿದ್ದೆ ಮಾಡೋಣ. ಯಾರು ಎಷ್ಟು ಅನ್ನೋದು ಕ್ಲಾಸಿಗೆ ಬಂದ್ಬಿಟ್ಟು ನಿದ್ದೆ ಮಾಡ್ತೀರೇನ್ರಿ ಅಂಜನ್ ಕುಮಾರ್? ಸೊ ಬೇಡ, ಇದೆಲ್ಲ ತೆಗೆದುಬಿಡೋಣ. ಸೊ ನೆನಪು ಗೊತ್ತಾಯ್ತಾ ಮಕ್ಕಳೇ ಸರಿ ಸಂಖ್ಯೆಗಳು ಯಾವ್ಯಾವು ಅಂತ? ಸರಿ ಸಂಖ್ಯೆಗಳು ಅಂದರೆ ಮಕ್ಕಳೇ ಬಿಡಿ ಸ್ಥಾನದಲ್ಲಿ ಯಾರ್ಯಾರು ಬರಬೇಕು? 0, 2, 4, 6, 8. ಅದೇ ಬೆಸ ಸಂಖ್ಯೆ ಆಗಬೇಕು ಅಂದರೆ ಇದು ಸರಿ ಸಂಖ್ಯೆ. ಬೆಸ ಆಗಬೇಕು ಅಂದರೆ ಅದು ಬೆಸ ಸಂಖ್ಯೆ ಆಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಯಾರು ಬರ್ಬೇಕು ಮಕ್ಕಳೇ? 1, 3, 5, 7, 9 ಇಷ್ಟೇ. ಬಿಡಿ ಸ್ಥಾನದಲ್ಲಿ ಇವ್ರು ಬಂದುಬಿಟ್ರಪ್ಪ ಅಂದರೆ ಇವರೆಲ್ಲರೂ ಬೆಸ ಸಂಖ್ಯೆ ಆಗ್ತಾರೆ. ಒಂದು ಉದಾಹರಣೆ ಕೊಡಲ ನಾನು ನಿಮಗೆ. ನಾನು ನೋಡ್ರಿ ಎಂಥ ಬೆಸ ಸಂಖ್ಯೆಗಳನ್ನು ಬರಿತೀನಿ ಈಗ. 7 ಎಂಥ ಸಂಖ್ಯೆ? 5, 3, 1, 9. ಸೊ ಕೊನೆಗೆ ನಾನೊಂದು 2 ಇಟ್ಬಿಡ್ತೇನೆ. ಇದು ಎಂಥ ಸಂಖ್ಯೆ? ಇಲ್ಲಿ ಎಷ್ಟೊಂದು ಬೆಸ ಸಂಖ್ಯೆಗಳನ್ನು ಬರೆದಿದ್ದೀನಿ. ಇದು ಬೆಸ ಸಂಖ್ಯೆ ಅಲ್ಲವೇ? ಬಿಡಿ ಸ್ಥಾನದಲ್ಲಿ
ಸರಿ ಸಂಖ್ಯೆ ಇದ್ದರೆ ಆ ಸಂಪೂರ್ಣ ಸಂಖ್ಯೆ ಸರಿ ಸಂಖ್ಯೆ ಆಗುತ್ತದೆ ಹಾಲೇಶ. ಬಿಡಿ ಸ್ಥಾನದಲ್ಲಿ ಒಂದು ವೇಳೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಬಂದಲ್ಲಿ ಆ ಸಂಪೂರ್ಣ ಸಂಖ್ಯೆ ಬೆಸ ಸಂಖ್ಯೆಯಾಗುತ್ತದೆ. ಅರ್ಥ ಆಗ್ತಿದೆಯಾ? ಒಂದೆರಡು ಉದಾಹರಣೆ ನೋಡೋಣ. ಒಂದೆರಡು ಉದಾಹರಣೆ ಇನ್ನೂ ಎಷ್ಟು ತಗೊಂಡಷ್ಟು ನಿಮಗೆ ಯಾರ್ಯಾರಿಗಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಅದು ಸಹ ಬಗೆಹರಿಯುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಸರಿ ಸಂಖ್ಯೆಗಳು ಇದುವರೆಗೆ ಹೇಳಿದ್ನಲ್ವಾ, ಇವು ಎಲ್ಲಿವರೆಗೂ ಇರ್ತವೆ? ಅಪರಿಮಿತ. ಒಂದು ಗುಣ ಇಲ್ಲಿ ಎಲ್ಲ ಕಡೆ ನಿಮಗೆ ಕಾಣೋದೇನಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 0, 2, 4, 6, 8 ಅವು ಬಿಡಿ ಸ್ಥಾನದಲ್ಲಿ ಬಂದರೆ ಸರಿ ಸಂಖ್ಯೆ ಆಗ್ತವೆ. ಅಕಸ್ಮಾತು 1, 3, 5, 7, 9 1, 3, 5, 7, 9 1, 3, 5, 7, 9 ಈ ಅಂಕೆಗಳು ಬಿಡಿ ಸ್ಥಾನದಲ್ಲಿ ಬಂದರೆ ಅವಕ್ಕೇನಂತ ಕರಿತೀವಿ ನಾವು? ಬೆಸ ಸಂಖ್ಯೆಗಳಂತ ಕರಿತೀವಿ. ನೆನಪಿರಲಿ. ಬೆಸ ಸಂಖ್ಯೆಗಳ ಬಗ್ಗೆ ಈಗ ತಾನೇ ಮಾತಾಡಿದ್ವಿ, ಹೌದಾ? ವೆರಿ ವೆಲ್. ಈಗ ಇದುವರೆಗೂ ನಮಗೆ ಕೆಲವು ಅಂಕಿಗಳನ್ನು ಕೊಟ್ಟಿದ್ದರು. ಆ ಅಂಕಿಗಳನ್ನು ಬಳಸಿಕೊಂಡು ಅತ್ಯಂತ ಚಿಕ್ಕ ಸಂಖ್ಯೆ, ಅತ್ಯಂತ ದೊಡ್ಡ ಸಂಖ್ಯೆ ಅದನ್ನು ಮಾಡೋದು ಮಾಡಿದ್ವಿ. ಚಿಕ್ಕ ಸಂಖ್ಯೆ ಕೇಳಿದ್ರೆ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡ ಸಂಖ್ಯೆ ಕೇಳಿದರೆ ದೊಡ್ಡದ್ರಿಂದ ಚಿಕ್ಕದು ಮಾಡಿದ್ವಿ. ಅಕಸ್ಮಾತ್ ಈಗ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ರೆ ಯಾವ ಥರ? ಸ್ವಲ್ಪ ಬದಲಾಯಿಸ್ಬಿಟ್ರೆ ಯಾವ ಥರ? ನೀವು ಚಿಕ್ಕ ಸಂಖ್ಯೆ ಮಾಡಿರಿ, ಆದರೆ ಅದು ಅತ್ಯಂತ ಚಿಕ್ಕ ಸರಿ ಸಂಖ್ಯೆ ಆಗಿರಬೇಕು. ನೀವು ಚಿಕ್ಕ ಸಂಖ್ಯೆ ಮಾಡಿರಿ ಪರವಾಗಿಲ್ಲ, ಆದರೆ ಅದು ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಆಗಿರಬೇಕು. ನೀವು ದೊಡ್ಡ ಸಂಖ್ಯೆ ಮಾಡ್ತೀರಾ ಮಾಡಿರಿ, ಆದರೆ ಅದು ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಆಗಿರಬೇಕು, ಅಥವಾ ಅತ್ಯಂತ ದೊಡ್ಡ ಸರಿ ಸಂಖ್ಯೆ ಆಗಿರಬೇಕು. ಈ ಥರ ಬಂದರೆ ಏನು ಮಾಡಬೇಕು ನೋಡಿ, ಗಮನಿಸ್ರಿ. ಒಂದೆರಡು ಲೆಕ್ಕ ಗಮನಿಸ್ರಿ, ಭಾಳ ಸುಲಭ ಇದೆ. ನೀವೇ ಮಾಡ್ತೀರಾ. ಇಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ 1, 6, 5, 7 ಮತ್ತು 8. ಈ ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಬೆಸ ಸಂಖ್ಯೆ ಕಂಡುಹಿಡಿಬೇಕಂತೆ. 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಎಷ್ಟಿದ್ದಾವೆ? 5 ಇದ್ದಾವೆ. ಇವು ಸಹ 5 ಇದ್ದಾವೆ. 1, 2, 3, 4, 5 ಇದ್ದಾವೆ. ಗರಿಷ್ಠ ಮಾಡಬೇಕು. ಗರಿಷ್ಠ ಅಂದರೆ ಏನಂತ ಅರ್ಥ? ಗರಿಷ್ಠ ಅಂದ್ರೇನು? ಕನಿಷ್ಠ ಅಂದ್ರೇನು? ಗರಿಷ್ಠ ಅಂದ್ರೇನು? ಕನಿಷ್ಠ ಅಂದರೆ ಮತ್ತು ಅನಿಷ್ಠ ಅಂದ್ಗಿಂದಿರಿ. ಇದಕ್ಕೆ ಮ್ಯಾಥ್ಸ್ ಅಂದ್ರೆ ಅನಿಷ್ಟಪ್ಪ, ನಮಗೆ ಆಗಂಗಿಲ್ಲ ರೀ. ಮ್ಯಾಥ್ಸ್ ಭಾರಿ ಕಷ್ಟ ಆಯಿತು. ಅನಿಷ್ಟ, ಅದು ಗರಿಷ್ಠನೂ ಅಲ್ಲ ಕನಿಷ್ಠನೂ, ಅದು ಅನಿಷ್ಟ. ಆ ಥರ ಅಲ್ಲ. ಸೊ ಗರಿಷ್ಠ ಅಂದರೆ ದೊಡ್ಡದು, ಕನಿಷ್ಠ ಅಂದರೆ ಚಿಕ್ಕದು. ನೆನಪಿರ್ಬೇಕು ಈ ಶಬ್ದಗಳು ಮಕ್ಕಳೇ. ಯಾರ್ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ನೋಡ್ತಿದ್ದೀರಿ? ಇಂಗ್ಲೀಷ್ ಮೀಡಿಯಮಲ್ಲಿ ಯಾರ್ಯಾರು ಇದ್ದೀರಿ ನೋಡಿ. ಗರಿಷ್ಠ ಅಂದರೆ ದೊಡ್ಡದು, ಕನಿಷ್ಠ ಅಂದರೆ ಚಿಕ್ಕದು. ಗರಿಷ್ಠ ಅಂದರೆ ಕನಿಷ್ಠ ಅಂದರೆ ಗರಿಷ್ಠ, ಕನಿಷ್ಠ, 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 ಗರಿಷ್ಠ, ಗರಿಷ್ಠ, ಕನಿಷ್ಠ, ಕನಿಷ್ಠ, ಗರಿಷ್ಠ, ಕನಿಷ್ಠ, ಕನಿಷ್ಠ, ಗರಿಷ್ಠ, ಗರಿಷ್ಠ, ಕನಿಷ್ಠ. ಓಕೆ, ಗುಡ್. ಗರಿಷ್ಠ, ಕನಿಷ್ಠ. ಓಕೆ, ಗುಡ್, ವೆರಿ ಗುಡ್. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಮಾಡಬೇಕು ಅಂದರೆ ನಾವೇನು ಮಾಡ್ತಿದ್ವಿ? ಮುಂಚೆ ಏನು ಮಾಡ್ತಿದ್ವಿ? ಮುಂಚೆ ಏನು ಮಾಡ್ತಿದ್ವಪ್ಪ? ದೊಡ್ಡದು ಯಾವುದಿದೆ? ಇದೇನಾ? ಇದು ದೊಡ್ಡ ಸಂಖ್ಯೆನಾ? ಒಂದು ನಿಮಿಷ. ಇದು ಬೆಸ ಸಂಖ್ಯೆನಾ? ಬಿಡಿ ಸ್ಥಾನದಲ್ಲಿ ಇದೆಯಾ? ಒಂದು ಬೆಸ ಸಂಖ್ಯೆ ಅಂದರೆ ಏನು ಬರಬೇಕು ಬಿಡಿ ಸ್ಥಾನದಲ್ಲಿ? 1, 3, 5, 7, 9. ಇದ್ರಾಗ ಯಾವುದು ಬಂದರೂ ಬೆಸ ಸಂಖ್ಯೆ ಆಗ್ತದೆ. ಇದು 1 ಬಂದತ್ರಿ, ಅದು ಬೆಸ ಸಂಖ್ಯೆ ರೀ, ಬರೋಬ್ಬರಿ ಬೆಸ ಸಂಖ್ಯೆ. ಕನಿಷ್ಠ ಬೆಸ ಸಂಖ್ಯೆ ಮಾಡಬೇಕೀಗ. ಈ ಅಂಕಿಗಳನ್ನು ಬಳಸ್ಕೊಂಡು ಕನಿಷ್ಠ ಬೆಸ ಸಂಖ್ಯೆ ಮಾಡಬೇಕು. ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಚಿಕ್ಕದು ಯಾವುದಿದೆ? ಮತ್ತೆ ಓಕೆ, ಬರೋಬ್ಬರಿ. ಅಯ್ಯೋ, ನಾನು ಕಾಮ ಯಾಕೆ ಹಾಕ್ತೆ? ಸಾರಿ 1, 5, 6, 7, 8. ಓಕೆ, ಇಲ್ಲಪ್ಪ, ಕನಿಷ್ಠ ಸಂಖ್ಯೆ ಮಾಡಿದ್ದೀನಲ್ಲ.
ನಮಗೆ ಕೇಳಿರೋದು ಯಾರನ್ನ? ಇಲ್ಲಿ ಬಂದಿರೋದು ಯಾರು? ಅದನ್ನು ನಾವೀಗ ಬೆಸ ಮಾಡಬೇಕು. ಮಕ್ಕಳೇ ಇಲ್ಲಿಂದ ಹುಡ್ಕೊತ ಬರ್ಬೇಕು ನಾನು. ಇಲ್ಲಿ ಯಾರಾದರೂ ಬೆಸ ಇದ್ದಾರಾ? ನೀವು ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಮನೆಗೆ ಹೋಗ್ತೀವಿ. ಆ ಥರ ಹಾಂ. ಸೊ ಏನಾಗುತ್ತೆ ಇದು? 1, 5, 6, 8, 7 ಆಗುತ್ತೆ. ಒಪ್ತೀರಾ? ಬೆಸ ಸಂಖ್ಯೆ ಬೇಕಲ್ಲಮ್ಮ, ಬೆಸ ಸಂಖ್ಯೆ ಬೇಕಲ್ಲ. ಸೊ ಇದು 8 ಸರಿ ಸಂಖ್ಯೆ. ಒಂದು ಮನೆ ಶಿಫ್ಟ್ ಮಾಡೋದು ಇದಲ್ಲಿ ಹೋಗುತ್ತೆ ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಸರಿ ಆಯಿತಾ? ಮುಂದೆ ಹೋಗ್ಬೋದಾ? ಬರ್ರಿ ಈಗ ಇಲ್ಲಿ ನೋಡಿ, ಇದು ಅದೇ ರೀತಿ ಪ್ರಶ್ನೆ. ಅಂಕೆಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಬೆಸ ಸಂಖ್ಯೆ ರಚಿಸಬೇಕು. ನೀವೇನು ಬರೀ ಇದನ್ನು ಕಚ್ಚಾ ಕೆಲಸದಲ್ಲಿ ಮಾಡಿರಿ ಆಯಿತಾ? ಇದು ಅಷ್ಟು ಬರೆಯೋದು ಬೇಕಾಗಿಲ್ಲ. ಗರಿಷ್ಠ ಸಂಖ್ಯೆ ನೋಡಿರಿ, ಗಾ ಸಮ್ ಅಂತ ಬರೀರಿ ಅಷ್ಟೇ. ಹಿಂಗೆ ಗಾ ಸಮ್, ಗಾ ಬೇ ಸಮ್, ಗು ಬೇ ಸಮ್ ನೈ, ಗಾ ಬೇ ಸಮ್, ಗರಿಷ್ಠ ಬೆಸ ಸಂಖ್ಯೆ ಅಷ್ಟೇ. ಅದನ್ನು ಬರೆದು ಬಿಟ್ಟು ನೀವು ಬರೆದು ಬಿಡ್ರಿ. ಇಲ್ಲ ಗ ಅಂತ ಬರೆದು ಹಿಂಗೆ ಬರೆದು ಬಿಡ್ರಿ ಸುಮ್ಮನೆ ಅಷ್ಟೇ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರಶ್ನೆಗಳನ್ನು ಬರೆಯೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನೋಡ್ರಿ. ನಾವು ಪ್ರಶ್ನೆ ಬರೆಯೋಕ್ಕಲ್ಲ ಬಂದಿರೋದು, ಉತ್ತರ ಬರೀಲಿಕ್ಕೆ. ಗರಿಷ್ಠ ಬೆಸ ಸಂಖ್ಯೆ ದೊಡ್ಡದ್ರಿಂದ ಚಿಕ್ಕದು, ದೊಡ್ಡದು. ಇದು ಬೆಸ ಸಂಖ್ಯೆ ಆಯಿತಾ? ಮತ್ತು ಏನು ನಮಗಿದು ತೊಂದರೆ ಕೊಡಲಿಲ್ಲ. ಅವರ ಫೇವ್ರೇಟ್ ಬೆಸ ಸಂಖ್ಯೆ, ನಮಗೆ ಯಾವುದೇ ರೀತಿ ಕೆಲಸ ಕೊಡೋದಿಲ್ಲ. ಕನಿಷ್ಠ ಮಾಡಿದ್ರೆ ಏನಾಗುತ್ತೆ? ಕನಿಷ್ಠ ಬೆಸ ಸಂಖ್ಯೆ ಇದೆಯಾ? ಇಲ್ಲಿ ಸಮ ಆಗ್ಬೇಕಿತ್ತಲ್ಲ, ಬೆಸ ಆಗ್ಬಿಟ್ಟದು. ಇಲ್ಲಿ ಸಮ. ಇದು ಕರೆಕ್ಟ್ ಇದೆಯಪ್ಪ, ಇದು ಕರೆಕ್ಟ್ ಇದೆ. ಓ ಇದು 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 ಓಕೆ. ಇಲ್ಲಿ ಸಮ ಸಂಖ್ಯೆ ಬಂದ್ಬಿಟ್ಟಿದೆ. ಅಲ್ಲೂ ಏನು ಬರಬೇಕಿತ್ತು? ಗರಿಷ್ಠ. ಓಹೋ ಇಲ್ಲೊಂದು ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ. ಇದು ಅದಲು ಬದಲಾಗಬೇಕು. 5, 6. ಥ್ಯಾಂಕ್ ಯು ಸೋ ಮಚ್. ಸೊ ಆಕಳಿಸ್ತಿರುವ ಸ್ನೇಹ, ಇಲ್ಲಿ ನಮಗೇನು ಬಂದಿದೆ? ಸರಿ ಸಂಖ್ಯೆ ಬಂದಿದೆ. ಸರಿ ಸಂಖ್ಯೆನ ಏನು ಮಾಡ್ಬೇಕು ನಾವು? ಬೆಸ ಸಂಖ್ಯೆ ಮಾಡಬೇಕು. 8ನ್ನು 7 ಮಾಡಿಬಿಡೋಣ. ಎಲ್ಲಿದೆ ಎಕ್ಸ್ಚೇಂಜ್ ಮಾಡೋಕ್ಕೆ? 5 ಇಲ್ಲಿ ಹೋಗುತ್ತೆ, 8 ಇಲ್ಲಿ ಬರುತ್ತೆ. ತಪ್ಪು. ಇವರಿಬ್ಬರು ಏನಾಗ್ತಾರೆ? ಒಂದು ಹೆಜ್ಜೆ ಜರುಗ್ತಾರೆ. ಅರ್ಥಾತ್ರಿ? ಮತ್ತು 5 ಹೋಯ್ತು 8 ಇಲ್ಲೋಯ್ತು ಅಂತ ಮಾಡಬೇಡ್ರಿ, ತಪ್ಪಾಗತ್ತೆ. ಇವರಿಬ್ಬರು ಸಹ ಯಾರ್ಯಾರು ಇದ್ದಾರಲ್ಲ ಖಾಲಿ ಇಲ್ಲಿ, ಅವರಿಬ್ಬರು ಸಹ ಹಿಂಗೆ ಜರುಗ್ತಾರೆ. ಇದು 3, 4 ಸೇಮ್ ಬರುತ್ತೆ ಆಯ್ತಾ? ಇಬ್ಬರು ಈ ಕಡೆ ಬಂದರೆ ಏನಾಗ್ತಾರೆ? 6, 8 ಇಲ್ಲಿ ಬರುತ್ತೆ, 5 ಎಲ್ಲಿ ಹೋಗುತ್ತೆ? ಕೊನೆಗೆ ಹೋಗುತ್ತೆ. ನೆನಪಿರಲಿ ಇದು, ಈ ಸ್ಟೆಪ್ ನೆನಪಿರಲಿ ಮಕ್ಕಳೇ, ಈ ಸ್ಟೆಪ್ ನೆನಪಿರಲಿ. ಗೊತ್ತಾಯ್ತಾ? ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಪೃಥ್ವಿ ಗೊತ್ತಾಯ್ತಾ ಇದು? ಅವರಿಬ್ಬರು ಯಾರು ಖಾಲಿ ಇದ್ದಾರೋ ಅವ್ರು ಜರುಗ್ತಾರೆ ಒಂದು ಹೆಜ್ಜೆ ಕಡೆಗೆ. ಸರಿನಾ? ಡಾನ್? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಸೇಮ್ ಲೆಕ್ಕ. ಬೆಸ ಸಂಖ್ಯೆ ಕನಿಷ್ಠ ಗರಿಷ್ಠ. ಗರಿಷ್ಠ ಏನು ಮಾಡ್ಬೋದು? ದೊಡ್ಡದ್ರಿಂದ ಚಿಕ್ಕದು. ಹಾಲೇಶ್ ದೊಡ್ಡದ್ರಿಂದ ಚಿಕ್ಕದು ಮಾಡಿದ್ವಿ, ಬೆಸ ಸಂಖ್ಯೆ ಬಂತಪ್ಪ. ಹಾಲೇಶ್ ಎಲ್ಲಪ್ಪ ಬೆಸ ಸಂಖ್ಯೆ ಬಂತ್ರಿ? ಮಾಡಿದ್ರಿ? ಬೆಸ ಸಂಖ್ಯೆ ಬಂತ್ರಿ? ಇಲ್ಲಿ ಬಂದಿಲ್ಲರಿ ನನಗೆ. ನಾನೇನು ಮಾಡ್ಬೇಕೀಗ? ಪಕ್ಕದ ಮನೆಗೆ ಹೋಗ್ತೇನೆ. ಬೆಸ ಸಂಖ್ಯೆ ಅದಿರ್ರಿ? ಇಲ್ಲ ರೀ, ಅವ್ರ ಪಕ್ಕದ ಮನೆಗೆ ಹೋಗ್ತೀವಿ. ನಿಮ್ಮ ಮನೆಗೆ ಬೆಸ ಸಂಖ್ಯೆ ಐತ್ರಿ? ಹಂಗಾರೆ ನೀವು ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಮನೆಗೆ ಹೋಗ್ತೀವಿ. ಯಾರ್ಯಾರು? ಇವ್ರು ಯಾರ್ಯಾರು ಇಬ್ಬರು ಇದ್ದಾರಲ್ಲ ಇಲ್ಲಿ, ಅವರಿಬ್ಬರು ಈಗ ಸರಗ್ತಾರೆ. 6 ಇಲ್ಲಿ ಬರುತ್ತೆ, 2 ಇಲ್ಲಿ ಬರುತ್ತೆ, 7 ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಮಕ್ಕಳೇ ನೆನಪಾಯ್ತಾ? ಸರಿ ಗೊತ್ತಾಯ್ತಾ? 9, 8 ಕ್ಲಿಯರ್? ಗೊತ್ತಾಗ್ತಿದೆಯಮ್ಮ ಸಿಂಚನ? ಗುಡ್. ಅಲ್ಲಿ ಕನಿಷ್ಠ ಬೆಸ ಸಂಖ್ಯೆ ಮಾಡಬೇಕು. 2, 6, 7, 8, 9
ಎಷ್ಟು ಒಳ್ಳೆಯವ್ರು ಅದಾರ ನೋಡ್ರಿ ಅವರು. ಅವರ ಬೆಸ ಸಂಖ್ಯೆ ಕೊಟ್ಬಿಟ್ಟಾರ ಆಲ್ರೆಡಿ. ಆ ಬೆಸ ಸಂಖ್ಯೆನೇ ಇದೆ ಅಲ್ಲ, ಏನೂ ಬದಲಾವಣೆ ಇಲ್ಲ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಡನ್. ಮುಂದಿನ ಪ್ರಶ್ನೆ ಹರ್ಷ ಮಾಡ್ತೀರಾ? ಗರಿಷ್ಠ ಬೆಸ ಸಂಖ್ಯೆ 97,653 ಬಂತಾ? ಇದು ಕನಿಷ್ಠ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? 3, 5, 6, 7, 9. ಇಲ್ಲಿ ಏನಾರ ಬದಲಾವಣೆ ಮಾಡ್ಬೇಕಾ? ಆಲ್ರೆಡಿ ಏನು ಕೊಟ್ಟಿದ್ದಾರೆ ಅವರು? ಹೌದು ಹೌದು ಹೌದು. ಇಲ್ಲಿ ನೋಡಿ, ಏನು ಬದಲಾವಣೆ ಇಲ್ಲಲ್ವಾ? ರೈಟ್. ಯಾ 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 ಯಪ್. ಮುಂದಿನ ಪ್ರಶ್ನೆ ಚಲೆ ಚಾಲೋ. ಇಲ್ಲಿ ಸರಿ ಸಂಖ್ಯೆ ಬರ್ತಾ ಇದೆ, ಇದನ್ನು ಬದಲಾಯಿಸ್ಬೇಕಲ್ವಾ ಮಕ್ಕಳೇ? 9, 7, 6, 4, 4, 5. ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. 4, 5. ಸರಿ ಆಯ್ತಾ? ಸರಿ ಆಯ್ತಾ? ಫ್ಯಾಂಟಾಸ್ಟಿಕ್, ಗುಡ್. ಇಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಾ ನಾನು? ಗುಡ್. ಮುಂದಿನ ಪ್ರಶ್ನೆ. ಪ್ರಶ್ನೆ ಬರಿಬೇಡಿ ಮಕ್ಕಳೇ, ಪ್ರಶ್ನೆ ಬರಿಬೇಡಿ, ಉತ್ತರ ಮಾತ್ರ ಬರೀರಿ, ಪ್ರಶ್ನೆ ಬರಿಬೇಡಿ. ಇದ್ರ ಮೇಲೆ ವರ್ಕ್ಶೀಟ್ಸ್ ಇದೆ, ಆಮೇಲೆ ಕೊಡ್ತೇನೆ. ಏನಪ್ಪ ಬಂತ್ರ? ಫ್ಯಾಂಟಾಸ್ಟಿಕ್. ಗರಿಷ್ಠ ಅದಿದೆ 8, 7, 6, 1, 0. ವೆರಿ ಗುಡ್. ಇದು ಬೆಸ ಸಂಖ್ಯೆಯೇ? ನಮಗೆ ಬೇಕಾಗಿರೋದು ಸರಿ ಸಂಖ್ಯೆ, ಬೆಸ ಸಂಖ್ಯೆ ಅಲ್ವಾ? ಇದು ಸರಿ ಸಂಖ್ಯೆ ಬಂದಿದೆ. ಆವಾಗ ಏನು ಮಾಡಬೇಕು ಭೈರವಿ? ಬೆಸ ಸಂಖ್ಯೆ ಇರೋ ಜಾಗಕ್ಕೆ ಅದನ್ನು ಕಳಿಸ್ಬೇಕು, ಬೆಸ ಸಂಖ್ಯೆನ ಈ ಜಾಗಕ್ಕೆ ಕಳಿಸ್ಬೇಕು, ಹೌದಲ್ವಾ? ರೈಟ್. 8, 7, 6 ಮತ್ತು 0, 1. ಒಪ್ತೀರಾ? ಒಪ್ತೀರಾ ಎಲ್ಲರೂ? ವೆರಿ ವೆಲ್. ಕನಿಷ್ಠ ಬೆಸ ಸಂಖ್ಯೆ? ಕನಿಷ್ಠ ಬೆಸ ಸಂಖ್ಯೆ 1 ಅಲ್ಲಪ್ಪ, 0, 1, 6, 7, 8. ಒಂದು ನಿಮಿಷ, ನಾವು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋದ್ವಿ, ಇಲ್ಲಿ 0 ಬರೋಂಗಿಲ್ಲ ಅಂತ ಗೊತ್ತು. ಅದನ್ನು ಅದರಲ್ಲಿ ಬದಲು ಮಾಡ್ಬೇಕು. ಮೊದಲು ಇದನ್ನು ನಾವೇನು ಮಾಡಬೇಕು? ಅದಲ್ಲಿ ಬದಲು ಮಾಡಬೇಕು. 1 ಇಲ್ಲಿ ಬರುತ್ತೆ, 0 ಅಲ್ಲೋಗುತ್ತೆ, 6, 7, 8. ಈಗ ಅದಲ್ಲಿ ಬದಲು ಮಾಡಿದ್ವಿ, ಸರಿ. ಆದರೆ ಈಗಲೂ ನಮಗೆ ಬೆಸ ಸಂಖ್ಯೆ ಸಿಕ್ಕಿದೆಯೇ? ಸರಿ ಸಂಖ್ಯೆ ಆಗ್ಬಿಟ್ಟಿದೆ, ಹೌದಾ? ಸರಿ ಸಂಖ್ಯೆ ಆಗ್ಬಿಟ್ಟಿದೆ. ಈಗ ಅದನ್ನು ನಾವು ಬೆಸ ಮಾಡ್ಬೇಕಂದ್ರೆ ಮತ್ತೆ 7 ಇಲ್ಲಿ ಕಳಿಸ್ಬೇಕು, ನಾನು 7 ಇಲ್ಲಿ ಕಳಿಸ್ಬೇಕು, 8 ಇಲ್ಲಿ ಕಳಿಸ್ಬೇಕು. 1, 0, 6, 8, 7. ಇದು ಮಕ್ಕಳ ಆನ್ಸರ್. ಒಪ್ತೀರಾ? ನೋಡಿರಿ, ಈ ಥರ ಬಂದಾಗ ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಮಕ್ಕಳೇ, ಕರೆಕ್ಟಾಗಿ ಸ್ಟೆಪ್ಸ್ ಫಾಲೋ ಮಾಡಬೇಕು, ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ಈ ಥರ ಪ್ರಶ್ನೆಗಳು ಹೆಚ್ಚಾಗಿ ಬರ್ತವೆ, ಈ ಥರ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾರೆ. 2 ಸ್ಟೆಪ್ ಅದ ನೋಡ್ರಿ. ಫಸ್ಟು 0 ಎಂದು ಸರಿ ಮಾಡ್ಕೊಬೇಕು, ಆಮೇಲೆ ಸರಿ ಸಂಖ್ಯೆ ಇದ್ದದನ್ನು ಬೆಸ ಸಂಖ್ಯೆ ಮಾಡಬೇಕು. 2 ಹಂತಗಳಿದ್ದಾವೆ, ಸರಿನಾ? ಓಕೆ, ಮುಂದಿನ ಪ್ರಶ್ನೆ. ಗರಿಷ್ಠ ಅಂದರೆ ದೊಡ್ಡದರಿಂದ ಚಿಕ್ಕದು. 9, 7, 5, 6, 0. ಬೆಸ ಸಂಖ್ಯೆ ಇದೆಯೇ? ಅದಕ್ಕೆ 6 ಇಲ್ಲಿ ಕಳಿಸ್ಬೇಕಲ್ಲನಪ್ಪ.
ಕರೆಕ್ಟ್, ವೆರಿ ಗುಡ್. 6 5 ಇಲ್ಲಿ ಬರಬೇಕು, ವೆರಿ ಗುಡ್. ಸೊ 5 ಬೆಸ ಸಂಖ್ಯೆ ಅಲ್ವೇ, ಬೆಸ ಸಂಖ್ಯೆ ಕೊನೆಗೆ ಬರಬೇಕು, ಇಲ್ಲಿ ಬರಬೇಕಾಗತ್ತೆ. 0 ಮತ್ತು 5 ಹೋಗಲಿ, ಮಿಕ್ಕ 3 ಅಂಕಿಗಳು ಹಾಗೇ ಇರ್ತವೆ. ಇದು ನಮ್ಮ ಉತ್ತರ. ಇಲ್ಲೊಂದಿದೆ ಅಲ್ವಾ, ಓಹೋ, ಚಿಕ್ಕದ್ರಿಂದ ದೊಡ್ಡದು ಅಂದರೆ ನಾನು ಈ ರೀತಿ ಬರೆದು ಬಿಡ್ತೇನೆ, ಹೌದಲ್ವಾ? ಬೆಸ ಸಂಖ್ಯೆ ಅನ್ನೋದಕ್ಕಿಂತ ಭಾಳ ಮುಖ್ಯವಾಗಿ ಇದು 5 ಅಂಕಿ ಸಂಖ್ಯೆನೇ ಇಲ್ಲ, ಇದೆ 4 ಅಂಕಿ ಸಂಖ್ಯೆ ಇದೆ ನೋಡಿರಿ. 0 ಚಿಂತೆ 0 ಬಿಟ್ಬಿಟ್ರೆ ನೀವು ಇಲ್ಲಿಂದ ಇದನ್ನು ಮೊದಲು ಬದಲಾವಣೆ ಮಾಡ್ಕೊಬೇಕು, ಆವಾಗ ಏನಾಗುತ್ತೆ? 5 ಅಂಕಿಯ ಸಂಖ್ಯೆ ಆಯಿತು. ಈಗ 5 ಅಂಕಿಯ ಬೆಸ ಸಂಖ್ಯೆನಾ? ಓಕೆ, ಮತ್ತೇನು ಬೇಡ, ಚಿಂತೆ ಇಲ್ಲ. ಮುಂದಿನ ಪ್ರಶ್ನೆ. ದೊಡ್ಡದರಿಂದ ಚಿಕ್ಕದು, ಭಾಳ ಚೆನ್ನಾಗಿದೆ ಪ್ರಶ್ನೆ, ಭಾಳ ಚೆನ್ನಾಗಿದೆ. 9 7 3 0 0 0 0 3 7 9. ಇದು ಬೆಸ ಸಂಖ್ಯೆ ಇದೆಯೇ? ಬೆಸ ಸಂಖ್ಯೆ ಇದೆಯಾ? ಇದು ಇದೆಯಾ? ಬೆಸ ಸಂಖ್ಯೆ ಎಲ್ಲಿದೆ? ಸಾರಿ, ಬೆಸ ಸಂಖ್ಯೆ ಇಲ್ಲಿದೆ. ಇವ್ರನ್ನ ಅಲ್ಲಿ ಕಳಿಸ್ಬೇಕು, ಇವರಿಬ್ಬರು ಏನಾಗ್ತಾರೆ? ಒಂದು ಹೆಜ್ಜೆ ಈ ಕಡೆ ಬರ್ತಾರೆ, ಹೌದಲ್ವಾ? ಸೊ 9 7 3 ಕೊನೆಗೆ ಹೋಗುತ್ತೆ, ಈ 2 0 ಏನಾಗ್ತವೆ? ಈ ಕಡೆ ಬರ್ತವೆ. ಅರ್ಥ ಆಯ್ತಾ ಹನುಮಂತು? ಅರ್ಥ ಆಯ್ತಪ್ಪ? ಸೊ ಈಗೇನಾಯ್ತದು? ಗರಿಷ್ಠ ಬೆಸ ಸಂಖ್ಯೆ ಆಯಿತು. ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರೆದಿದ್ವಿ, ಸರಿ ಸಂಖ್ಯೆ ಬರಲಿಲ್ಲ, ಮತ್ತು ಅದನ್ನು ಬೆಸ ಸಂಖ್ಯೆ ಮಾಡ್ಕೋಬೇಕು. ಬೆಸ ಸಂಖ್ಯೆ ಹೆಂಗೆ ಮಾಡ್ತೀರಿ? ಬೆಸ ಸಂಖ್ಯೆ ಎಲ್ಲಿ ಸಿಗುತ್ತೋ ಅದ್ರಲ್ಲಿ ಹಾಕಿಬಿಡಬೇಕು. ಉಳಿದ ಸಂಖ್ಯೆಗಳನ್ನು ಉಳಿದ ಎಲ್ಲ ಸಂಖ್ಯೆಗಳನ್ನು ಒಂದೊಂದು ಹೆಜ್ಜೆ ಮುಂದಕ್ಕೆ ದಬ್ಬಬೇಕು ಅಷ್ಟೇ. ಇಲ್ಲೇನಾಗುತ್ತೆ? ಕನಿಷ್ಠ ಬೆಸ ಸಂಖ್ಯೆ ಮಾಡಬೇಕು. ಫಸ್ಟ್ ಆಫ್ ಆಲ್ 5 ಅಂಕಿ ಸಂಖ್ಯೆ ಇದೆಯಾ? ಇಲ್ಲಿ 5 ಅಂಕಿ ಸಂಖ್ಯೆ ಇದೆಯಾ? ಭಾಳ ಜನ ಏನು ಮಾಡಿಬಿಡ್ತೀರಿ, ಸರ್ ಬೆಸ ಸಂಖ್ಯೆ ಕೊಟ್ಟಿದ್ದಾರಲ್ಲ ಸರ್, ಆಲ್ರೆಡಿ ಬೆಸ ಸಂಖ್ಯೆ ಕೊಟ್ಬಿಟ್ಟಿದ್ದಾರಲ್ಲ, ನಾವು ನೀವು ನೋಡಿ ಸರ್, ನೀವು ಹೇಳಿದ್ದೀರಾ ಕನಿಷ್ಠ ಸಂಖ್ಯೆ ಮಾಡಬೇಕು, ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗಬೇಕು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರ್ತಿರ್ತೀವಿ. 5 ಅಂಕಿ ಸಂಖ್ಯೆ ಆಯ್ತಲ್ಲ, ಮತ್ತು ಅದರಲ್ಲೂ ನೀವು ಕೇಳಿದ್ದು ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಆ ಸಂಪೂರ್ಣ ಸಂಖ್ಯೆ ಬೆಸ ಸಂಖ್ಯೆ, ಬಿಡಿ ಸ್ಥಾನದಲ್ಲೂ ಬೆಸ ಸಂಖ್ಯೆ ಬಂದಿದೆ, ಹಾಗಾದರೆ ಸಂಪೂರ್ಣ ಸಂಖ್ಯೆಯೂ ಬೆಸ ಸಂಖ್ಯೆ. ಏನು ಸಮಸ್ಯೆ ಸರ್? ಈ ಸೊನ್ನೆಗಳು ವಾವ್. ಸೊ ಬೆಸ ಸಂಖ್ಯೆಯನ್ನು ತಗೊಂಬಿಟ್ಟು ಅವರನ್ನು ಇಲ್ಲಿ ಕಳಿಸ್ಬೇಕು. ಈ 2 0ನ ಮುಂದೆ ಕಳಿಸ್ತೀವಿ, ಉಳಿದ ಅಂಕೆಗಳನ್ನು ಹಾಗೆ ಬರಿತೀವಿ. ಅಪರೂಪದಲ್ಲಿ ಅಪರೂಪ ಆ ಥರ ಬರೋದು ಬಂದ್ಬಿಡುತ್ತೆ ಅನ್ನೋ ಸರಿ. ಎನಿವೇಸ್, ಮುಂದಿನ ಪ್ರಶ್ನೆ ಮಾಡ್ತೀರಿ? ಬಂತರ? ಗುಡ್. ಗರಿಷ್ಠ ದೊಡ್ಡದ್ರಿಂದ ಚಿಕ್ಕದು, ಕರೆಕ್ಟಾ? ಇದು ಬೆಸ ಸಂಖ್ಯೆ ಮಾಡ್ಬೇಕಂದ್ರೆ ಅದಲು ಬದಲು ಮಾಡಬೇಕು, ಗೊತ್ತಿದೆ. ಹಾಲೇಶ್ ಬರ್ತಿದೆಯಪ್ಪ? ಹಾಲೇಶ್, ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಚಿಕ್ಕದು ಯಾವುದಿದೆ? 0. 0ದಿಂದನೇ ಶುರು ಮಾಡೋಣ. 0 3 4 5 6, ಕರೆಕ್ಟಾ? ತಡ್ರಿ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿದ್ದೀವಾ? ಆದರೆ ಇದು ಹಾಲೇಶ್ 5 ಅಂಕೆ ಸಂಖ್ಯೆ ಅಲ್ಲ, ನಮಗೆ 5 ಅಂಕೆ ಸಂಖ್ಯೆ ಬರಬೇಕು. 0 ಈ ಕಡೆ ಇರಬಾರ್ದಲ್ವಾ? ಎಡಬದಿಯಲ್ಲಿ 0 ಇರಬಾರ್ದು. ಸೊ ಏನು ಮಾಡ್ಬೇಕು ಸರ್? ಯಾವುದನ್ನ? ವೆರಿ ಗುಡ್ ಹಾಲೇಶ್. ಸೊ 3ನ ಇಲ್ಲಿಗೆ ತರಬೇಕಲ್ವ ನಾವು? 0 4 5 6, ಕರೆಕ್ಟ್ ಹಾಲೇಶ್? ಆದರೆ ಹಾಲೇಶ್ ಬಿಡಿ, ನಮಗೆ ಬೇಕಾಗಿದ್ದು ಎಂಥ ಸಂಖ್ಯೆ? ಬೆಸ ಸಂಖ್ಯೆ. ಅಲ್ಲಿ ಬೆಸ ಸಂಖ್ಯೆ ಇದೆಯಾ? ಇದು 5 ಅಂಕೆ ಸಂಖ್ಯೆ ನೀನು ಮಾಡ್ಕೊಂಡಿದ್ಯಾ, ಗುಡ್, ದಟ್ಸ್ ಗುಡ್, ವೆರಿ ಗುಡ್. ಬಟ್ ಇದು ಬೆಸ ಸಂಖ್ಯೆಯೇ ಅಲ್ಲ. ಯಾವ ಸಂಖ್ಯೆ ಇದು? ಸರಿ ಸಂಖ್ಯೆ 6 ಇದೆ ಅಲ್ವಾ? ನೆನಪಿದೆ ಅಲ್ವಾ? ಸರಿ ಸಂಖ್ಯೆ 2 4 6 8 0, 2 4 6 8 0, ಇದು ಸರಿ ಸಂಖ್ಯೆ. ಇದನ್ನು ಬೆಸ ಸಂಖ್ಯೆ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕಾಗತ್ತೆ? ಇಲ್ಲಿಂದ ಹುಡ್ಕೊತ ಬರೋಣ. ಬೆಸ ಸಂಖ್ಯೆ ಇದೆಯಾ? ಇದ್ದೀನಿ. ಸೊ ಏನು ಮಾಡಬೇಕು? ಅದನ್ನು ಆ ಕಡೆ ಕಳಿಸೋಣ, ಇದನ್ನು ಈ ಕಡೆ ಕಳಿಸೋಣ ಅಷ್ಟೇ. 3 0 4 6 5 ಚಡಾ.
ಇದುವರೆಗೂ ಬೆಸ ಸಂಖ್ಯೆದು ಮಾತಾಡಿದ್ವಿ. ಇನ್ನು ಕೆಲವು ಪ್ರಶ್ನೆಗಳು ಸರಿ ಸಂಖ್ಯೆ ಮೇಲಿದ್ದಾವೆ, ಅದನ್ನು ಮಾಡಿ ಮುಗಿಸ್ಬಿಡೋಣ ಇವತ್ತಿನ ತರಗತಿ. ರೆಡಿ ಇದ್ದೀರಾ? ನಿದ್ದೆ ಮಾಡ್ತೀರಾ? ಚಾಲು. ಇಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, 1, 6, 5, 7 ಮತ್ತು 8. ಈ ಅಂಕಿಗಳನ್ನು ಬಳಸಿಕೊಂಡು ಪುನರಾವರ್ತಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಮಸಂಖ್ಯೆ ರಚಿಸಿ. 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಮಸಂಖ್ಯೆಯನ್ನು ರಚಿಸಬೇಕು. ಗರಿಷ್ಠ ಸಂಖ್ಯೆ ಹನುಮಂತು, ಗರಿಷ್ಠ ಸಂಖ್ಯೆ ಹೆಂಗೆ ರಚಿಸ್ತಿ? ಹೆಂಗೆ ರಚಿಸ್ತೀರಾ ಗರಿಷ್ಠ ಸಂಖ್ಯೆನ? ಹಾಂ ಹಾಂ ಹಾಂ, ಮಧ್ಯದ್ದು, ಕುಳ್ಳದು, ಎತ್ತರದ್ದು ಹಂಗಲ್ರಿ. ದೊಡ್ಡ ಸಂಖ್ಯೆ ರಚಿಸ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು, ಚಿಕ್ಕ ಸಂಖ್ಯೆ ರಚಿಸ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಇಲ್ಲಿ ಯಾವ್ದು ಕೇಳ್ಯಾರ್ರಿ? ಗರಿಷ್ಠ ಅಂದ್ರೆ ದೊಡ್ಡದು. ಹನುಮಂತು ನನ್ನ ಮಾತು ಕೇಳಿಲಿ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು, ಹೌದಾ? ಹಲೇಶ್ ಎಲ್ಲಪ್ಪ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ದೊಡ್ಡದು ಯಾವುದಿದೆ? ನೆಕ್ಸ್ಟ್ 7, ಆಮೇಲೆ 6, ಆಮೇಲೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋದ್ರ ಫ್ಯಾಂಟಾಸ್ಟಿಕ್. ಜಾಬ್ ಕಂಪ್ಲೀಟ್, ಕೆಲಸ ಮುಗೀತ್ರಿ. ಯಾಕೆ? ನಮಗೆ ಬೇಕಾಗಿರೋದು ಯಾರು? ಇವ್ರನ್ನ ಸಮ ಮಾಡ್ಬೇಕೀಗ ನಾನು, ಹೌದಾ? ಆವಾಗಲೇ ನಾನು ಸಮಾಜದಿಂದ ಬೆಸ ಮಾಡ್ತಿದ್ದೆ, ಈಗ ಬೆಸ ಇದ್ದದನ್ನು ಸಮ ಮಾಡ್ಬೇಕು. ಹೇಗೆ ಮಾಡೋದು? ಈಗ ನಿಮ್ಮ ಮನೆಗೆ ಹಾಲು ಐತ್ರಿ, ನಿಮ್ಮ ಮನೆಗೆ ಹಾಲು ಐತಿ, ಆದರೆ ಅದು ಮೊಸರಿಗೆ ಹೆಪ್ಪು ಹಾಕ್ಬೇಕು, ಹೆಪ್ಪಿಲ್ಲ. ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ನಿಮ್ಮಮ್ಮರು? ಸೊ ಇಲ್ಲೂ ಅಷ್ಟೇ, ಪಕ್ಕದ ಮನೆಗೆ ಹೊಂಟ್ವಿ, ಅಲ್ಲಿ ಅದಿರಿ, ಸಮಸಂಖ್ಯೆ ಅದಿರಿ ಇಲ್ಲ, ಮತ್ತು ಅವ್ರ ಪಕ್ಕದ ಮನೆಗೆ ಹೋಗ್ತೀವಿ, ನೀವು ಅದಿರಿ ಇದೀವಿ, ನಾವು ಸಮಸಂಖ್ಯೆ ಅದೀವಿ ರೀ. ನೀವು ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಮನೆಗೆ ಹೋಗ್ತೀವಿ, ಆಯಿತಾ? 8, 7 ಈ 5 ಮತ್ತು 1, 5 ಅಂತ ಬರೆದುಬಿಟ್ಟಿರಿ, ತಪ್ಪಾಗ್ಬಿಡುತ್ತೆ ಮಕ್ಕಳೇ. 5, 1 ಹಾಗೆ ಬರುತ್ತದು, 5 ಮತ್ತು 1 ಹಾಗೆ ಬರುತ್ತದು. ಅರ್ಥ ಆಯ್ತಾ? 5 ಅಯ್ಯೋ ಕಿತ್ಕೊಂಡ್ಬಿಡ್ತು ತಲೆ, ಬೇಡ. 5, 1, 6 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು 5 ಅಂಕಿಯ ಗರಿಷ್ಠ ಸಮಸಂಖ್ಯೆ. ಒಪ್ತೀರಾ ಎಲ್ಲರೂ? ಬಂತಪ್ಪ ಎಲ್ಲರಿಗೂ? ಎನಿ ಡೌಟ್? ಅದೇ ರೀತಿ ಕನಿಷ್ಠ ಸಮಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋದರೆ ಈ ರೀತಿ ಬಂದ್ಬಿಡುತ್ತೆ. ಅದೇ ಆನ್ಸರ್ ಬರುತ್ತೆ ಮಕ್ಕಳೇ. ನೀವು ನೋಡ್ತಿದ್ದೀರಾ, ಗರಿಷ್ಠ ಮಾಡಬೇಕು ಅಂದರೆ ದೊಡ್ಡದ್ರಿಂದ ಚಿಕ್ಕದು, ಕನಿಷ್ಠ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಇದನ್ನೇ ಉಲ್ಟಾ ಮಾಡಿಬಿಟ್ರೆ ಬಂದ್ಬಿಡುತ್ತೆ. ಆದರೆ 0 ಬರಬಾರ್ದು ಅಷ್ಟೇ. ಮೊದಲಿಗೆ 0 ಬಂತಂದರೆ ಸ್ವಲ್ಪ ಅದೊಂದು ಕೆಲಸ, ಎಕ್ಸ್ಟ್ರಾ ಕೆಲಸ ಇರುತ್ತೆ. ಡೇಂಜರ್. ಓಕೆ. ಸೊ ಆಕಳಿಸ್ತಿರುವ ಸ್ನೇಹ ಅರ್ಥ ಆಯ್ತಾ? ಮುಂದೋಗ್ಬೋದಾ? ಸ್ನೇಹ ಮೇಡಮ್ ಅವ್ರಿಗೆ ಭಾಳ ನಿದ್ದೆ ಬರ್ತದೆ ಇವತ್ತು ಕ್ಲಾಸಲ್ಲಿ. ಗುಡ್. ನಿದ್ದೆ ಭಾಳ ಮುಖ್ಯ, ನಿದ್ದೆ ಮಾಡಬೇಕು, ಕ್ಲಾಸಲ್ಲಲ್ಲ, ರಾತ್ರಿ ಹೊತ್ತು. ಹಾಂ ಸೌಜನ್ಯ ಇಲ್ಲಿ ಮಾಡಿರಿ. ಗರಿಷ್ಠ ಮಾಡೋಣ. ಮೊದಲು ಗರಿಷ್ಠ ಮಾಡೋಣ. ಏನು ಮಾಡೋಣ? ಗರಿಷ್ಠ ಮಾಡೋಣ. ಗರಿಷ್ಠ ಎಷ್ಟು ಬರುತ್ತೆ? 8, 6, 5, 4, 3 ಕರೆಕ್ಟಾ? ಈ ಗರಿಷ್ಠ ಆಯ್ತು. ಈಗ ಅದನ್ನೇನು ಮಾಡಬೇಕು? ಸಮಸಂಖ್ಯೆ ಹೇಗೆ ಮಾಡ್ತೀರಿ? ಪಕ್ಕದ ಮನೆಗೆ ಗೊತ್ತಲ್ವಾ? ಹಲೋ, ಹಾಂ, ಎಪ್ಪು ತರಕ್ಕೆ ಹೋಗ್ಬೇಕು ನೋಡ್ರಿ ಪಕ್ಕದ ಮನೆಯಿಂದ. ಅವ್ರನ್ನ ಅಂದರೆ ಎಪ್ಪು ತರಲಿಲ್ಲ ಅವರು. ಅವ್ರ ಮನೆಗಿದ್ದು ಮೊಸರನ್ನ ಅವ್ರ ಮನೆಗೆ ಇಟ್ಕೊಂಡ್ಬಿಟ್ರು, ಇವ್ರ ಮನೆಗಿದ್ದು ಹಾಲನ್ನ ಅವ್ರಿಗೆ ಕೊಟ್ಬಿಟ್ರು. ಹಾಂ, ಭಾಳ ಒಳ್ಳೆ ಪಕ್ಕದ ಮನೆಯವ್ರು ಅದಾರ ಇವರು. ಸಹಜವಾಗಿ ಪಕ್ಕದ ಮನೆಯವ್ರು ಮತ್ತು ಪಕ್ಕದ ಮನೆಯವ್ರು ಜಗಳ ಆಡ್ತಿರ್ತಾರೆ. ಏನಮ್ಮ? 5 ಸಮಸಂಖ್ಯೆ ಅಲ್ಲ. 5 ಸಮಸಂಖ್ಯೆ ಅಲ್ಲ. 1, 3, 5, 7, 9 ಇವು ಬೆಸ ಸಂಖ್ಯೆಗಳು, ಸಮಸಂಖ್ಯೆ ಅಲ್ಲ. ಅರ್ಥ ಆಯ್ತಾ? 0, 2, 4, 6, 8 ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಅಂಕಿಗಳು ಬಂತಪ್ಪ ಅಂದರೆ ಆ ಸಂಪೂರ್ಣ ಸಂಖ್ಯೆ. ಗೊತ್ತಾಯ್ತಾ? ಡನ್, ಗುಡ್. ಸೊ ಇಲ್ಲಿ ಕನಿಷ್ಠ ಬೆಸ ಸಂಖ್ಯೆ ಮಾಡಬೇಕು, ಕನಿಷ್ಠ ಸಮಸಂಖ್ಯೆ ಮಾಡಬೇಕು. 3, 4, 5, 6, 8 ಇದರಲ್ಲಿ ಏನಾದರೂ ಮಾಡಬೇಕಾ ನಾನು ಎಕ್ಸ್ಟ್ರಾ ಕೆಲಸ? ಇಲ್ಲಿ ಸಮಸಂಖ್ಯೆ ಸಿಂಚನ, ಇಲ್ಲಿ ಸಮಸಂಖ್ಯೆ ಬಂದುಬಿಟ್ಟಿದೆ.
ಯಾವ ಕೆಲಸನೂ ಬಾಕಿ ಉಳಿದಿಲ್ಲ ಈಗ. ಓಕೆ, ಗ್ರೇಟ್. ಮುಂದಿನ ಪ್ರಶ್ನೆ ಟ್ರೈ ಮಾಡ್ತೀರಾ? ಹೂ ಕರೆಕ್ಟ್ ಇಲ್ರಿ. ಅದು ಇದು ಕನಿಷ್ಠ ಸಂಖ್ಯೆ, ಅದು ಹೌದು. ಆದರೆ ಇದು ಸಮ ಸಂಖ್ಯೆಯೇ? ಇದು ಇಲ್ಲಿ ನೋಡ್ರಿ, ಇದು ಗರಿಷ್ಠ ಸಂಖ್ಯೆನೂ ಹೌದು, ಸಮ ಸಂಖ್ಯೆನೂ ಹೌದು. ಕರೆಕ್ಟಾ? 2 4 6 8 0 ಸಮ ಸಂಖ್ಯೆ ಬಂದಿದೆ ಬಿಡಿ ಸ್ಥಾನದಲ್ಲಿ. ಇದು ಸಮ ಸಂಖ್ಯೆಯೇ? ಇಲ್ಲ. ನಾವೇನು ಮಾಡಬೇಕು? ಇದೊಂದು ಕೆಲಸ ಮಾಡಬೇಕಾಗತ್ತೆ, ಹೌದಿಲ್ಲ? ಸೊ ಏನಾಗುತ್ತೆ, ಇದು 2 6 7 9 ಈ ಕಡೆ ಬರುತ್ತೆ, 8 ಈ ಕಡೆ ಬರುತ್ತೆ. ಸೊ 9 8 ಇದೊಂದು ಅದ್ರ ಬದಲು ಮಾಡ್ಬೇಕು ನಾವು. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಚಲೆ. ಏನಪ್ಪ? ಏನಮ್ಮ? ಇದ್ರಲ್ಲಿ ಅದೇ ಕೊಟ್ಬಿಟ್ಟಾರಲ್ಲ, ಅವರೇ ಕೊಟ್ಬಿಟ್ಟಾರಲ್ಲ ಸಮಸಂಖ್ಯೆ 2. ಅಯ್ಯೋಯ್ಯೋ ಸಿಂಚನ, ನೀನು ಆ ಥರ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ? ಇದನ್ನ ಇಲ್ಲಿ ಮಾಡ್ಬೇಕಂತಿದೀಯಾ? ಹಾಂ, ಸರಿ ಇದೆಯಲ್ವ ಅದು? ಅಕಸ್ಮಾತ್ ನೀನು ಇಲ್ಲಿ ಮಾಡಿ ಇದನ್ನು ಮಾಡಿಬಿಟ್ರೆ ಯಾವುದು ದೊಡ್ಡದಾಗುತ್ತೆ ಹೇಳ್ರಿ? 62 ದೊಡ್ಡದಾಗುತ್ತಾ 26 ದೊಡ್ಡದಾಗುತ್ತೆ? 62 ದೊಡ್ಡದಾಗುತ್ತೆ, ಹೌದಾ? ನಮಗೆ ಬೇಕಾಗಿರೋದು ಎಂಥ ಸಂಖ್ಯೆ? ಗರಿಷ್ಠ ಸಂಖ್ಯೆ. ನಾವು ಕನಿಷ್ಠ ಸಂಖ್ಯೆಗೆ ಹೋಗಂಗಿಲ್ಲ ಅಥವಾ ಬೇರೆ ಸಂಖ್ಯೆಗೆ ಹೋಗೋಂಗಿಲ್ಲ. ಅರ್ಥ ಆಯ್ತಾ? ಹಾಂ, ಇದು ಸಾಕು, ಬೇಕಾದಷ್ಟಿದೆ, ಇದು ಸಾಕಾಯ್ತು. ಇದು ಮುಂದಿನ ಪ್ರಶ್ನೆ. ಫಟಾಫಟ್. ಗರಿಷ್ಠ ಹೇಗೆ ಮಾಡ್ತೀರಿ? 9 7 6 5 3 ಮುಗೀತಾ ಲೆಕ್ಕ? ಸಮ ಸಂಖ್ಯೆ ಮಾಡಬೇಕು. ಪಕ್ಕದ ಮನೇಲಿ ಎಪ್ಪಿದೆಯಾ? ಹಾಂ, ಎಸ್ ಸರ. ಇವ್ರ ಪಕ್ಕದ ಮನೇಲಿ ನಿಮ್ಮ ಮನೆ ಮೊಸರು ನಮಗೆ ಕೊಟ್ಬಿಡ್ರಿ, ನಮ್ಮ ಮನೆ ಹಾಲು ನೀವು ಇಟ್ಕೊಂಬಿಡ್ರಿ. ಸೊ ಕನಿಷ್ಠ ಸಮ ಸಂಖ್ಯೆ ಮಾಡಬೇಕು. ಮೊದಲು ಕನಿಷ್ಠ ಸಂಖ್ಯೆ ಬರೀರಿ. ಓಹೋ ಹೋ ಹೋ ಹೋ, ಇಲ್ಲಿ ಏನಾದರೂ ಇದೆಯಾ ಸಮ ಸಂಖ್ಯೆ? ಇಲ್ಲ. ಹೆಪ್ಪಿದೆಯಾ ಇಲ್ಲಿ? ಇವ್ರ ಮನೇಲಿ ಇದೆಯಾ? ಹಾಂ, ನಿಮ್ಮ ಮನೆ ಮೊಸರು ನಮಗೆ ಕೊಟ್ಬಿಡ್ರಿ, ನಮ್ಮ ಮನೆ ಹಾಲು ನೀವು ಇಟ್ಕೊಂಬಿಡ್ರಿ. ಓಕೆ, ಮುಗೀತು. ಗ್ರೇಟ್. ಸುಲಭ, ಈ ಪಾಠಗಳು ಭಾಳ ಸುಲಭ. ಇದರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಇದೆ. ಮುಂದಿನ ಪ್ರಶ್ನೆ ಮಕ್ಕಳೇ. ಸೊ ಮಲಗಿರುವ ಅಂಜನ್, ಈ ಪ್ರಶ್ನೆ ಮಾಡೋಣ. ಓಕೆ. 6 ಅಲ್ಲ 6 ಬರೋದಿಲ್ಲ. ಗರಿಷ್ಠ ಅಂದರೆ ದೊಡ್ಡದ್ರಿಂದ ಚಿಕ್ಕದು. 9 6 ಅಲ್ಲ 7 ಸಾರಿ 7 6 ಅಲ್ಲ 8. 8 ಬೇರೆ ಇದೆ. ಕರೆಕ್ಟ್ ಇದೆ. ಗರಿಷ್ಠ ಆಯಿತು, ಗರಿಷ್ಠನೂ ಆಯಿತು, ಕರೆಕ್ಟು. ಆದರೆ ಸಮ ಸಂಖ್ಯೆ ಅಲ್ಲ ತಾನೇ. ಸಮ ಸಂಖ್ಯೆ ಆಗಬೇಕಂದ್ರೆ ಇಲ್ಲಿ ಬರಬೇಕದು. ಇದೇನಾಗಬೇಕು? ಇಲ್ಲಿಗೆ ಹೋಗ್ಬೇಕಾಗತ್ತೆ. 9 8 7 5 6 ಇದು ಸಮ ಸಂಖ್ಯೆ ಆಗುತ್ತೆ ಮಕ್ಕಳೇ. ಇದು ಸಮ ಸಂಖ್ಯೆ ಆಗುತ್ತೆ, ಸರಿನಾ? ಇಲ್ಲಿ ಕನಿಷ್ಠ ಸಂಖ್ಯೆ ಮಾಡಬೇಕಿತ್ತು. ಕನಿಷ್ಠ ಸಂಖ್ಯೆ ಬರ್ತಿದ್ದೀವಿ, ಚಿಕ್ಕದ್ರಿಂದ ದೊಡ್ಡದು. ಆದರೆ ಸಮ ಸಂಖ್ಯೆ ಇದೆಯೇ ಪ್ರತೀಕ್ ರಾಜು? ಸೊ 5 6 7 9 8 ಇದೊಂದು ಸಣ್ಣ ಬದಲಾವಣೆ ಮಾಡ್ಬೇಕು ನಾವು. ಅಲೇಶ್, ಇದೊಂದು ಸಣ್ಣ ಬದಲಾವಣೆ ನಾವು ಮಾಡಬೇಕಾಗತ್ತೆ. ಸಾಕ್ರಿ, ಕ್ಲಾಸ್ ಇಲ್ಲಿಗೆ ಮುಗಿಸ್ಬಿಡೋಣ. ಟೈಮ್ ಆಯ್ತು ಬಿಡ್ರಿ ಮರೆ, ನಾಳೆ ಮಾಡೋಣ. ಓಕೆ ಮಾಡಿರಿ. 9 ಗರಿಷ್ಠ, 7 6 5 4
ಸೊ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಗರಿಷ್ಠ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಮಾಡಿದ್ದೀವಿ. ಸಮ ಸಂಖ್ಯೆ ಬಂತಾ? ಮತ್ತೇನು ಕೆಲಸ ಇಲ್ಲ ಈಗ. ಅಲ್ಲಿ ಕನಿಷ್ಠ ಮಾಡಬೇಕಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ. ವೆರಿ ಗುಡ್. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ. ಸುಭಾಷು ಮಾಡ್ತಾ ಇದ್ದಾನೆ, ಶಬಾಷ್. ಸೊ ಇಲ್ಲಿ ಎಲ್ಲಪ್ಪ ಇಲ್ಲಿ ಏನಾಯಿತು? ಇದು ಬೆಸ ಸಂಖ್ಯೆ ಆಯಿತು. ಬೆಸ ಸಂಖ್ಯೆನ ನಾವು ಹೆಂಗೆ ಸರಿ ಸಂಖ್ಯೆ ಮಾಡ್ತೀವಿ? ಪಕ್ಕದ ಮನೆಯಲ್ಲಿ ಕೇಳ್ತೀವಿ, ನಿಮ್ಮ ಮನೇಲಿದ್ದಾರಾ? ಇಲ್ಲ. ನಿಮ್ಮ ಮನೇಲಿದ್ದಾರಾ? ಹಾಗಾದರೆ ನೀವು ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಮನೆಗೆ ಹೋಗ್ತೀವಿ ಅಷ್ಟೇ. ಮೊಸರು, ಹಾಲು, ಸ್ವೀಟು, ತುಪ್ಪ, ಹಪ್ಪಳ, ಎಣ್ಣೆ ಏನಾರ ತಗೊಳ್ರಿ, ಆಯಿತಾ? ನೀವು ಪಕ್ಕದ ಮನೆಯಿಂದ ಏನೇನು ಇಸ್ಕೊಂತೀರಿ ಎಲ್ಲ ತಗೊಂಬಿಡ್ರಿ, ಅಥವಾ ನೀವೇನೇನು ಕೊಡ್ತೀರೋ ಅದನ್ನ ಇಸ್ಕೊಂಬಿಡ್ರಿ. ಸರಿನಾ? ಮುಂದೆ ಹೋಗೋಣ. ವೆರಿ ಗುಡ್. ಮಾಡೋಣ ಸರ್. ಗರಿಷ್ಠ ಸಮಸಂಖ್ಯೆ ಹೇಗೆ ಮಾಡ್ತೀಪ್ಪ? ಸಮ ಇದೆಯಾ? ಅದು ಸಮಸಂಖ್ಯೆ ಇದೆಯಾ? ಇಲ್ಲಲ್ಲ. ಯಾಕಿಲ್ಲ? ಯಾಕೆ ಸರಿಸ್ತೀಪ್ಪ? ಎಲ್ಲಿಲ್ಲ? ಎರಡು ಇರ್ಬೇಕಾ ಒಂದು ಇರ್ಬೇಕಾ? ಬಿಡಿ ಸ್ಥಾನದಲ್ಲಿ ಇರ್ಬೇಕಲ್ವ ಸಮಸಂಖ್ಯೆ? ಬಿಡಿ ಸ್ಥಾನದಲ್ಲಿ ಏನಿದೆ? ಬಿಡಿ ಸ್ಥಾನದಲ್ಲಿ 0. ಏನದು? 0 ಬೇಸನ ಸಮಾನ? ಮತ್ತೇನಾಯ್ತದು? ಅದರಲ್ಲಿ ಏನು ಮಾಡೋಂಥದ್ದಿಲ್ಲ. ಅದು ಸಮಸಂಖ್ಯೆ, ಅದು ಕರೆಕ್ಟ್ ಇದೆ. ಅದು ಕನ್ಫ್ಯೂಸ್ ಆಗ್ಬೇಡಪ್ಪ. ಇದು ಸಮಸಂಖ್ಯೆ ಅಲ್ವಾ? ನಾವೇನಾದರೂ ಅದ್ಲು ಬದಲು ಮಾಡಬೇಕಾ? ಅಂಜಾನ್, ನಾವೇನು ಮಾಡೋ ಹಾಗಿಲ್ಲ ಅಲ್ಲಿ, ಆಯಿತಾ? ಕನಿಷ್ಠ ಮಾಡೋಕ್ಕೆ ಹೋದರೆ ವಾವ್ ಸರ್ ಸಮಸಂಖ್ಯೆ ಸಿಕ್ಬಿಡ್ತು. ಇದು 4 ಅಂಕೆ ಸಂಖ್ಯೆ, ಹೌದಾ? ಇದನ್ನು ಮೊದಲು 5 ಅಂಕೆ ಮಾಡ್ಕೊಬೇಕು. 1 0 6 7 8. ಕ್ಲಿಯರ್? ಕ್ಲಿಯರ್? ಹೂ ಮುಗೀತಾ ಕ್ಲಾಸು? ಓಕೆ, ಕಮಾನ್ ಹಾಡಿದ್ರೆ ಗರಿಷ್ಠ ಸಮಸಂಖ್ಯೆ. ಇದು ಸಮಸಂಖ್ಯೆ ಆಗಿಲ್ಲ. ಇದಕ್ಕೇನು ಮಾಡ್ಬೇಕು ನಾವು? ಸಮಸಂಖ್ಯೆ ಆಗಿದೆ. ಕನಿಷ್ಠ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ ನಾವು. ಈ ಥರ 4 ಅಂಕೆ ಸಂಖ್ಯೆ ಆಗುತ್ತೆ. ಅವಾಗ ಏನು ಮಾಡ್ತೀವಿ? ಪಕ್ಕದ ಮನೆಯಿಂದ ಅದ್ಲು ಬದಲು ಮಾಡ್ತೀವಿ. ಓಹೋ, ಬೆಸ ಸಂಖ್ಯೆ ಬೇರೆ ಇದೆ ಅಲ್ವಾ? ಸೊ ಏನು ಮಾಡ್ತೀವಿ ನಾವು? ಇಲ್ಲಿದೆ 6 ಕಳಿಸ್ತೀವಿ. 9 7 ಇವೆರಡು ಮಾತ್ರ ಹಾಗೆ ಇರುತ್ತೆ. 5 0. ಕ್ಲಿಯರ್? ಕೊನೆಯ ಲೆಕ್ಕ ಇನ್ನೊಂದು ಇದ್ದಂಗೆ ಕಾಣ್ತದೆ, ತೊಂದರೆ ಇಲ್ಲ ಅಲ್ಲ. ನಿಮಗೆ ಸಾಕಾಯಿತು ಅಂದರೆ ಸಾಕು ಬೇಕಾರೆ. 9 7 3 0 0 ಸಮಸಂಖ್ಯೆಯೇ? ಈಗ ನೋಡ್ರಿ ಎಂಥ ಮಜಾ ಇದೆ ನೋಡ್ರಿ. ಈಗ 0 0 ಎಲ್ಲ ಗಮನಿಸ್ರಿ. ಯಾರು ಬರಿಬೇಡಿ ಮಕ್ಕಳೇ, ಯಾರು ಬರಿಬೇಡಿ. ಇಲ್ಲಿ ನೋಡಿ ದೊಡ್ಡ ಸಂಖ್ಯೆಯಿಂದ ದೊಡ್ಡ ಅಂಕೆಯಿಂದ ಚಿಕ್ಕ ಅಂಕೆಗೆ ಹೋದರೆ ಅದೇನಾಗ್ತದೆ? ಬೆಸ ಸಂಖ್ಯೆ. ದೊಡ್ಡದ್ರಿಂದ ಗರಿಷ್ಠ ಸಂಖ್ಯೆ. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ಕರೆಕ್ಟಾ? ಇಲ್ಲಿ ಭಾಳ ಮಜಾ ಇದೆ ಕೇಳ್ರಿ. ಇಲ್ಲಿ 5 ಅಂಕೆ ಸಂಖ್ಯೆ ಆಗಬೇಕಿತ್ತು, ಇಲ್ಲ 5 ಅಂಕೆ ಸಂಖ್ಯೆನೂ ಆಯಿತು ಗರಿಷ್ಠ. ಕನಿಷ್ಠದಲ್ಲಿ ಏನಾಗಿದೆ? 0 ಸಮಸ್ಯೆ ಇದೆ, 0ಗಳ ಸಮಸ್ಯೆ ಇದೆ. ನೋಡ್ರಿ ಎಂಥ ವಿಪರ್ಯಾಸ. ನಮ್ಮ ಸ್ನೇಹಂಗ 0 ಅಂದರೆ ಭಾರಿ ಇಷ್ಟ. ಆದರೆ ಇಲ್ಲಿ 3 ಅಂಕೆ ಆಗ್ಬಿಟ್ಟದ. 0ಇಂದನೇ ಸಮಸ್ಯೆ ಬಂದ್ಬಿಟ್ಟದ ಸ್ನೇಹ. ಸೊ ಏನು ಮಾಡಬೇಕು? 0 ಎಲ್ಲದ ಸಂಖ್ಯೆಯನ್ನು ತಗೊಂಡು ಮೊದಲು ಕಳಿಸ್ಬೇಕು ಇಲ್ಲಿಗೆ, ಹೌದಾ? ಇವೆರಡು 0 ಎಲ್ಲಿ ಹೋಗ್ತವೆ? ಈ ಕಡೆ ಬರ್ತವೆ. 79 ಏನಾಗುತ್ತೆ?
79 ಹೀಗಿರುತ್ತೆ. ಆದರೆ ಈಗ ನೋಡ್ರಿ, ಈಗ ಏನಾಯ್ತು ಇದು ಬೆಸ ಸಂಖ್ಯೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಪಕ್ಕದ ಮನೇಲಿದ್ದಾರಾ, ಪಕ್ಕದ ಮನೇಲಿದ್ದಾರಾ, ಒಂದು ನಿಮಿಷ ನಾನು ತಪ್ಪು ಮಾಡಿಬಿಟ್ಟೆ. ಪಕ್ಕದ ಮನೇಲಿದ್ದಾರಾ, ಪಕ್ಕದ ಮನೇಲಿದ್ದಾರಾ, ಈ 0 ಎಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ. 9 ಇಲ್ಲಿ ಬರುತ್ತೆ, 7 ಇಲ್ಲಿ ಬರುತ್ತೆ, 0 3. ಇಲ್ಲಿ ನೋಡ್ರಿ, ಇಲ್ಲಿದ್ದ 0 ಕೊನೆಗೋಯ್ತು, 1 0. ಭಾಳ ಚೆನ್ನಾಗಿತ್ತಲ್ಲ ಲೆಕ್ಕ ಇದು. ರೈಟ್. ನೆಕ್ಸ್ಟ್ ಮಾಡೋಣವಾ ಬೇಡವಾ? ಓಕೆ, ಲಾಸ್ಟ್ ಕ್ವೆಶ್ಚನ್. ಕರೆಕ್ಟ್ ಇದೆಯಾ ಮಕ್ಕಳೇ? ಸೊ ಮುಗೀತಾ, ಎಲ್ಲರದು ಮುಗೀತಾ? ಓಕೆ, ಮುಗೀತಾ ಅಂದರೆ ಓಕೆ, ಗ್ರೇಟ್, ಫ್ಯಾಂಟಾಸ್ಟಿಕ್. ಕ್ಲಾಸ್ ಅರ್ಥ ಆಗಿದೆಯಾ? ಆನ್ಲೈನಲ್ಲೂ ಇರೋ ನಮ್ಮ ಮಕ್ಕಳಿಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ. ಮತ್ತೊಂದು ತರಗತಿಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ.